ಅದು ಏನಾಗ್ಬಿಟ್ಟಿದೆ, ಮುಂಡಾಮತ್ತೊಂದಕ್ಕೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಉಪಯೋಗಿಸ್ಕೊಂಡಿರತಕ್ಕಂಥದ್ದು ಇಟ್ಕೋ. ಸಾಮಾನ್ಯವಾಗಿ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸ್ವೀಟ್ ತಿಂದು ಶುರು ಮಾಡ್ತಾರೆ. ನಾವು ಒಂದು ಸಿಹಿ ಬೈಗುಳಗಳಿಂದ ಶುರು ಮಾಡೋಣ ಅಂತ. ನಿಮ್ಮ ಬಾಯಲ್ಲಿ ಬರೋ ಬೈಗುಳ ಕೇಳೋಕ್ಕೆ ಒಂದು ಆನಂದ. ಎಲ್ಲರೂ ಹೋದಾಗ ನಾನು ಮದುವೆ ಮಾಡ್ಕೊಂಡಿದ್ರೆ ಅಕಸ್ಮಾತ್ ನನಗೆ ಟ್ವಿನ್ಸ್ ಆಗ್ತಿದ್ರು, ಎರಡೆರಡು ಸಲ ಟ್ವಿನ್ಸ್ ಆಗೋದು. ಸೊ ಐ ಶುಡ್ ಬಿ ಇನ್ ಅಮೇರಿಕಾ ಅಂತ ಇತ್ತು ನನ್ನ ಜಾತಿಗಳು. ಅರುಂಧತಿ ನಕ್ಷತ್ರ ತೋರಿಸೋರು. ಏನು ತೋರಿಸೋರು? ಅರುಂಧತಿ ನಕ್ಷತ್ರ ಅಂದರೆ ಎಲ್ಲರೂ ಸುಮ್ಮನೆ ಅವನ ಅರ್ಚಕ ತೋರಿಸ್ತಾನೆ, ಮೇಲೆ ನೋಡೋಂತಾನೆ, ಪೆದ್ದನ ಮಗ ಪಶ್ಚಿಮ ಎಲ್ಲ ತೋರಿಸ್ತಿರ್ತಾನೆ, ಅದು ನೋಡೋದು ದಕ್ಷಿಣದಲ್ಲಿ. ಈ ಕಾಲದಲ್ಲಿ ಹಂಗಲ್ಲ. ಅಮ್ಮ ಯಜಮಾನ್ರು ಹಿಂಗೆ ಅಂದ ತಕ್ಷಣ ಬಂದ್ಬಿಡು ಮುಚ್ಕೊಂಡು ಅಂತಾಳೆ ಇವಳು. ಇವ್ರು ಏನು ಮಾಡ್ತಾರೆ ಗೊತ್ತಾ? ಅಯ್ಯೋ ನನಗೆ ಫ್ಯಾಷನ್ನು, ನನ್ನ ಬ್ಯೂಟಿ ಕಾನ್ಷಿಯಸ್ ಹೋಗ್ಬಿಡುತ್ತೆ ಅಂತ ಇವಳು ಮುಂದಕ್ಕೆ ತಳ್ತಾನೆ ಇರ್ತಾಳೆ. ಎನಿ ಪ್ಲೇಸ್ ನೀನು ಎಲ್ಲೇ ಇರೋ ಪ್ರಾಬ್ಲಮ್ ಅಂತಲ್ಲ. ಈಗ ಆರ್ ನಗರ ವಾಸ್ತು ಸರಿ ಇಲ್ಲ ಅಂದರೆ ಇರೋ ಬರೋ ಬೆಂಗಳೂರು ಜನ ಎಲ್ಲ ಆರ್ ನಗರದಲ್ಲೇ ಬಂದು ಕುಕ್ಕರ್ಸ್ಕೊಂಡಿದ್ದಾರೆ. ನೀವು ಟಿ ವಿಲಿ ಕುಕ್ಕರ್ಸ್ಕೊಂಡವರೆಲ್ಲ ಗುರೂಜಿಗಳೆಲ್ಲ, ಅರ್ಥ ಆಯ್ತಾ? ಇರೋ ಬರೋರೆಲ್ಲ ಏನು ಮಾಡ್ಬಿಟ್ಟಿದ್ದಾರೆ, ಮಾಧ್ಯಮದವರೇ ಸೇರಿಕೊಂಡು ಗುರೂಜಿ ಅಂತಾರೆ. ಯಾವ ಪುಟ್ಕೋಸಿ ಗುರೂಜಿಗೆ ವ್ಯತ್ಯಾಸ ಗೊತ್ತೇ? ಈಗ ನಿಮ್ಮನ್ನು ನಾವು ಗುರೂಜಿ ಅಂತ ಕರಿಬೇಕಾ, ಗುರುಗಳೇ ಅಂತ ಕರಿಬೇಕಾ, ಸಾರ್ ಅಂತ ಕರಿಬೇಕಾ? ಸಾರ್ ಅಂತ ಕರೆದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ನಿಂತರ್ದವ್ನು ಸಾರ್ ಅನ್ಬೇಕು. ಅದಕ್ಕೊಂದು ಸಂಸ್ಕಾರ ಬಿಡ್ವೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಸೌಂಡ್ ಒಂದ್ಸಲಿ ಮಾತಾಡಿ ಗುರುಗಳೇ, ಸೌಂಡ್ ಬರ್ತದೆ. ಹಲೋ ಚೆಕ್. ಸೂಪರ್. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಎಂದಿನಂತೆ ಇವತ್ತು ನಮ್ಮ ಕ್ಲಿನಿಕ್ನ ಉತ್ತರಹಳ್ಳಿ ಮೈನ್ ರೋಡಲ್ಲಿರುವ ಪಾಕಶಾಲಾ ಹೆರಿಟೇಜ್ಗೆ ಶಿಫ್ಟ್ ಮಾಡಿದ್ದೀವಿ. ಇವತ್ತು ನಮ್ಮ ಕ್ಲಿನಿಕ್ಗೆ ಯಾರು ಬಂದಿದ್ದಾರೆ ಅಂದರೆ, ಇವರು ಉತ್ತಮ ವಾಗ್ಮಿ, ಆಧ್ಯಾತ್ಮ ಚಿಂತಕ, ನೇರ ನಿಷ್ಠುರ ಮಾತುಗಾರ, ಕಲಾವಿದ, ಗಾಯಕ, ಬ್ರಹ್ಮಚಾರಿ. ಇವರ ಬಾಯಲ್ಲಿ ಬರೋ ಬೈಗುಳ ಅತಿ ಧಾರಾಳ. ಬೈಗುಳಗಳನ್ನು ಮುದ್ದಾಗಿ ಕೇಳುವಂತೆ ಮಾಡಿದ ಸರದಾರ ಇವರು. ನಡೆದಾಡುವ ಬ್ರಹ್ಮಾಂಡ ಶ್ರೀ 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 ಬೃಹತ್ ಬ್ರಹ್ಮಾಂಡ ಗುರೂಜಿಯವರು ಇವತ್ತು ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಾರೆ. ಗುರುಗಳೇ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ. ಏನೋ ಒಂದು ಗಾದೆ ಇದೆ, ಏನಂದರೆ ನಗ್ತಾ ಹೇಳೋರು ಹಾಳಾಗಕ್ಕೆ ಹೇಳ್ತಾರೆ, ಬೈತಾ ಹೇಳೋರು ಬದುಕಕ್ಕೆ ಹೇಳ್ತಾರೆ ಅಂತ. ನೀವು ಬದುಕಕ್ಕೆ ಜಾಸ್ತಿ ಹೇಳೋ ಅಭ್ಯಾಸ ನಿಮಗೆ? ಮೊದಲಿಂದ ಹುಟ್ಟು ಸ್ವಭಾವ ಹಾಗೆ ಇರೋದ್ರಿಂದ, ಮೊದಲಿಂದ ಬಂದಿರತಕ್ಕಂಥ ಕುಟುಂಬನೂ ಹಾಗೆ, ಎಲ್ಲನೂ ಇರೋದು ಇದ್ದ ಹಾಗೆ ಹೇಳಿದ್ರೆ ಉತ್ತಮ ಅಂತ. ಕೆಲವರು ಹೇಳ್ತಾರೆ ಇರೋದು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರು ಅಂತ. ಹೇಳೋದನ್ನ ಸ್ಪಷ್ಟವಾಗಿ ಹೇಳಬೇಕು, ನಿಖೂರವಾಗಿ ಹೇಳಬೇಕು, ಅರ್ಥವಾಗೋ ಹೇಳಬೇಕು. ಅಂದರೆ ಕೆಳಗಿಂದ ಮೇಲವರೆಗೂ ಎಲ್ಲ ವರ್ಗದವ್ರಿಗೂ ಒಂದೇ ರೀತಿಯಲ್ಲಿ ಹೇಳಿದ್ರೆ ಅರ್ಥವಾಗಬೇಕು. ಓಕೆ. ಅಂದರೆ ನೀವು ಹುಟ್ಟಿದಾಗ ಎಲ್ಲರೂ ಸಂತೋಷ ಪಡೋದಕ್ಕಿಂತ ಬೈಯಕ್ಕೆ ಶುರು ಮಾಡಿಬಿಟ್ಟಿದ್ರೆ ಹೆಂಗೆ ಅಂತ? ಹುಟ್ಟೋದಕ್ಕೆಂದರೆ ಬೈಯಕ್ಕೋಸ್ಕರ ಹುಟ್ಟಿಲ್ಲ, ಯಾರೂ ಸುಮ್ಮನೆ ಬೈಯಲ್ಲ, ಹುಚ್ಚರೆ ನಾವು. ಬೈಯೋ ಪ್ರಶ್ನೆ ಅನ್ನೋದು ಇರಲ್ಲ. ಏನಂದರೆ ಯಾವ ರೀತಿ ಸಂದರ್ಭ ಬರುತ್ತೆ, ಯಾವ ರೀತಿ ಜನಗಳಿರ್ತಾರೆ, ಯಾವ ರೀತಿ ಒಂದು ಆ ಸಂದರ್ಭ ಬಂದಾಗ ಅವ್ರಿಗೆ ನಮಗಿರ್ತಕ್ಕಂಥ ಒಂದು ಇದರಲ್ಲಿ ಸಂಬಂಧದಲ್ಲಿ ನಾವುಗಳ ಬೈಯಕ್ಕೆ ಅವಕಾಶಗಳನ್ನ ಅವ್ರು ಮಾಡಿಕೊಡ್ತಾರೆ. ಕೆಲವರು ಒಂದ್ಸಲ ಏನಪ್ಪ ಕೇಳ್ರಪ್ಪ ಅಂದರೆ ಧಾರಾಳ ಅಂತ ಹೇಳ್ಬೋದು. ಕೇಳ್ರಯ್ಯ ಅಂದರೆ ಕೇಳಲ್ಲ ಅಂತ. ಆಮೇಲೆ ದಂಡಂ ದಶಗುಣಂ ಭವೇತ್ ಇದ್ದಿದ್ದೆ. ಆವಾಗಾದರೂ ಕೇಳ್ತಾರೆ ಅಂತ. ಕೆಲವರಿಗೆ ಮೂಗ್ದಾರ ಹಾಕಿ ಹಸುನ ಎಳಿಬೇಕು, ಕೆಲವರಿಗೆ ಕುದುರೆಗಳಿಗೆ ಈ ಥರ ಹೀಗೆ ಮುಖವಾಡ ಹಾಕ್ಬಿಟ್ಟೆ ಒಂದೇ ರೀತಿ ಕಳಿಸ್ಬೇಕು, ಯಾಕೆಂದರೆ ಆ ಕಡೆಗೆ ನೋಡ್ತಾ ಇರುತ್ತವೆ ಅಂತ. ಕುರಿಗಳು ಒಂದೇ ಥರ ಇರಲ್ವಲ್ಲ, ಅದರಿಂದ ಒಬ್ಬೊಬ್ಬರು ಒಂದೊಂದು ರೀತಿ ಆಗಿರೋದನ್ನ ನಮ್ಮ ಇರೋ ಸ್ವಭಾವ ಹಾಗೆ ಹುಟ್ಟುಗುಣ. ನಮ್ಮ ಕ್ಲಿನಿಕ್ಕಲ್ಲಿ ಮೊದಲನೇ ಸೆಗ್ಮೆಂಟ್ ಹೆಸರೇ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ. ನೀವು ಕೇಳಬಾರದು ನಾವು ಹೇಳಬಾರದು. ನಾನೇನೋ ಕೇಳಕ್ಕೋ ಅಲ್ಲ, ನೀನು ಹೇಳೋದು ಬೇಡ ಅಲ್ಲ. ಏನಂದ್ರೆ ನಿಮ್ಮನ್ನು ಏನೇನು ಕೇಳಬಾರ್ದು ಅಂದ್ರೆ ನಾನು ಅದನ್ನ ಕೇಳಲ್ಲ. ಹಾಗೆ ನೀನು ಏನು ಬೇಕಾದ್ರೂ ಕೇಳ್ಕೊಬೋದು. ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡು ಬೇಕಾದ್ರೆ ಹೇಳ್ತೀನಿ, ಬೇಡದರೆ ಬಿಡ್ತೀನಿ. ಓಕೆ. ನಿಮಗೆ ಮೊದಲನೇ ಪ್ರಶ್ನೆ, ಮುಂಡಾ ಮೋಚ್ತು ಈ ಪದವನ್ನ ಬಿಡಿಸಿ ಸಂಧಿಯ ಹೆಸರು ತಿಳಿಸಿ. ಅದು ಏನಾಗ್ಬಿಟ್ಟಿದೆ, ಮುಂಡಾಮತ್ತೊಂದಕ್ಕೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಉಪಯೋಗಿಸ್ಕೊಂಡಿರತಕ್ಕಂಥದ್ದು ಇಟ್ಕೋ. ಅದನ್ನ ಸುಮ್ಮನೆ ಅಂತಲೇ ಆ ಕಾಲದಲ್ಲಿ ದೆಡ್ ಮುಂಡೇವ ಅಂತ ಏನೋ ಬೈಯೋರು ಆ ಕಾಲದಲ್ಲಿ. ಅಯ್ಯೋ ಹೆಗ್ಣಗಳು ಇದ್ದಾಗಿರ್ತಿದ್ರಿ ಅಂತ ವಯಸ್ಸಾದವರು ಆ ಕಾಲದಲ್ಲಿ. ಅಂದರೆ ನಮ್ಮಲ್ಲಿ ಕುಟುಂಬ ಒಂದು 60-70 ಜನ ಇದ್ರು, ದೊಡ್ಡ ಕುಟುಂಬ. ಆ ಕುಟುಂಬದಲ್ಲಿದ್ದಾಗ ತಾತ ಮುತ್ತಾತಂದ್ರು ಅವರು ಇವರು ಅಂತ ಹೇಳಿ 4 ತಲೆಮಾರು ಒಟ್ಟಿಗೆ ಬದುಕಿದ್ದ ಸಮಯದಲ್ಲಿ ನಾನು ಹುಟ್ಟಿದ ಸಮಯ. ಸೊ ಇವ್ರುಗಳೆಲ್ಲ ಒಬ್ಬರನ್ನೊಬ್ಬ ಬೈದು ಅಂದರೆ ಅದರಲ್ಲಿ ಬ್ರಾಹ್ಮಣರ ಕುಟುಂಬದಲ್ಲಿ ಮೊದಲೇ ಇದೆಲ್ಲ ಏನು ಅಂದರೆ ವಾಡಿಕೆ. ಇದು ಸಾಧಾರಣ ವಾಡಿಕೆ ಆಗಿರೋದ್ರಿಂದ ಬೇರೆಯವ್ರಿಗೆ ಹೊಸ ಅಡಿಗೆ ಇದ್ದ ಹಾಗೆ. ಅಯ್ಯೋ ದರಿದ್ರ ಮುಂಡೇವ, ಏನು ಅಷ್ಟು ಗೊತ್ತಾಗಲ್ಲ, ದ್ರಾಬ್ಯ ಮುಂಡೇವ ಅಂತ ಇದ್ರು. ಸೊ ಅದಕ್ಕೆ ನೀವೇನೇ ಮಾಡಿದ್ರು ಮುಂಡಾ ಮೋಚ್ತು ಅಂತ ಒಂದು ಪದ ಬಂತೇ ಹೊರತು ಇದನ್ನೇ ಮಾಡಿಸ್ಕೊಂಬಿಟ್ರು. ಯಾರು ನೋಡಿದ್ರು ಇದನ್ನು ಹೇಳಿದ್ರೆ ಗುರುಗಳು ಅಂತ ಗೊತ್ತಾಗತ್ತೆ ಅಂತ. ಹಾಗೆ ಅಂತೇನಿಲ್ಲ, ಆದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅದೇನು ಕ್ಯಾಕ್ರು ಸುಗಿಬೇಕು ಅಂತ ಏನಲ್ಲ. ನಾವು ಅದೊಂದು ಪ್ರೀತಿಲಿ ಅರ್ಥ ಮಾಡ್ಕೊಳ್ರೋ ಗೊತ್ತಾಗತ್ತೇನೋ ಅನ್ನೋ ಥರ ಅವರಿಗೆ ವಿಶೇಷವಾಗಿ ಅರ್ಥ ಮಾಡಿಸ್ಕೊಳ್ಳೋಕ್ಕೋಸ್ಕರ ಹೇಳ್ತಾರೆ. ಓಕೆ. ಸಾಮಾನ್ಯವಾಗಿ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸ್ವೀಟ್ ತಿಂದು ಶುರು ಮಾಡ್ತಾರೆ. ನಾವು ಒಂದು ಸಿಹಿ ಬೈಗುಳಗಳಿಂದ ಶುರು ಮಾಡೋಣ ಅಂತ. ನಿಮ್ಮ ಬಾಯಲ್ಲಿ ಬರೋ ಬೈಗುಳ ಕೇಳೋಕ್ಕೆ ಒಂದು ಆನಂದ. ಹಾಗೇನು ಬಿಟ್ಟು ಸುಮ್ಮನೆ ಬೈಯೋಕ್ಕೂ ಆಗಲ್ಲ. ಅಲ್ಲ, ನಿಮ್ಮ ಸಾಮಾನ್ಯವಾಗಿ ಬೈಯೋ ಪದಗಳು ಯಾವ್ಯಾವ್ದು ಹೇಳಿ?
ನಾನು ಸುಮ್ಮನೆ ಎಲ್ಲ ಪದಗಳು ಬೈಯಲ್ಲ, ಆಮೇಲೆ ಎಲ್ಲನೂ ಅದಾಗದೇ ಏನೋ ಪ್ರಾಕ್ಟೀಸ್ ಮಾಡ್ಕೊಂಡು ಬೈಯಕ್ಕೆ ಹೋಗಲ್ಲ. ನಾನೇನು ಮಾತಾಡ್ತಿರ್ತೀನಿ ನಿನ್ನ ಪ್ರೋಗ್ರಾಮಲ್ಲಿ, ಅದು ಏನಾದರೂ ಬಂದಾಗ ಯಾವಾಗಾದ್ರೂ ಬಂದಾಗ ನೀನೇ ಕ್ಯಾಚ್ ಮಾಡಿ ಹಾಕ್ಕೋಬೇಕೆ ಹೊರತು ನಾನು ಕೂತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಓಕೆ, ಇವತ್ತಿನ ನಿಮ್ಮ ದಿನ ಭವಿಷ್ಯ ಹೇಗಿದೆ ಗುರುಗಳೇ? ನೋಡ್ಕೊಂಬಂದ್ರ ಹೇಗೆ? ನಂದ ದಿನ ಭವಿಷ್ಯ ಅನ್ನೋದೆಲ್ಲ ಸುಳ್ಳು ಕಣ. ಯಾವ ಕಾರಣಕ್ಕೂ ಇವ್ರುಗಳು ಏನು ಮಾಡಿದರೆ ನಾನು ಹೇಳ್ತೀನಲ್ಲ, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು, ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಅವ್ರವ್ರ ಹಣೆ ಬರೋಣ ಅವರೇ ತಿದ್ಕೊಳ್ಳೋಕ್ಕಾಗಲ್ಲ, ಬೇರೆಯವ್ರ ಕಥೆ ಹೆಂಗೆ ಹೇಳೋಕ್ಕಾಗತ್ತೆ? ಏನು ಅಂದರೆ ಸಂಸ್ಕಾರ ಅನ್ನೋದು ಬಂದಿದ್ದಾಗ ಒಬ್ಬ ಮನುಷ್ಯನ ಬದುಕನ್ನು ಯು ಶುಡ್ ಬಿ ಎ ಗೈಡ್ಲೈನ್, ಇಟ್ಸ್ ನಾಟ್ ಶುಡ್ ಬಿ ಫೇಟ್ ಅಲ್ಲ, ಹಣೆ ಬರ ಅಲ್ಲ ಅದು. ಆ ಗೈಡೆನ್ಸ್ ಯಾರಾದರೂ ಕೇಳಿದಾಗ ಅದನ್ನು ಸರಿಪಡಿಸ್ಬೇಕು. ಯಾವುದೋ ಒಂದು ಟಿ ವಿಲಿ ಕೂರಿಸ್ಕೊಂಡಿರ್ತಾರೆ, ನಿಮ್ಗೆ ಹೆಂಗಿದೆ ಅಂದರೆ ಇವತ್ತು ಸಾಯಂಕಾಲದೊಳಗೆ ನಿಮಗೆ ಒಳ್ಳೆ ರಾಶಿ ಫಸ್ಟ್ ಕ್ಲಾಸು, ಈ ಅಶ್ವಿನಿ ನಕ್ಷತ್ರಕ್ಕೆ ಇವತ್ತು ಈ ನಕ್ಷತ್ರದ ಈ ರಾಶಿಗೆ ಖಂಡಿತ ದುಡ್ಡು ಸಿಗುತ್ತೆ. ಅವ್ನು ಬೆಳಗಿನ ಸಾಯಂಕಾಲ ಸಿಗದೆ ಇದ್ದರೆ ಅವ್ನು ಹೋಗಿ ದರೋಡೆ ಮಾಡಬೇಕಷ್ಟೇ. ನೋಡಯ್ಯ ನೀವು ಏಟ್ ಸಿಗಲ್ಸ್ಕೊಂತೆ ಯಾವುದೋ ಒಂದು ಗಾಡಿಗೆ ಹೋಗಿ ಗುತ್ತಿ ಅಂತಾರೆ ಈ ಪೆದ್ದನ ಮಕ್ಕಳು. ಅದು ಯಾರು ಕಂಡು ಹಿಡಿದ್ರು ನನಗೂ ಅರ್ಥವಾಗಿಲ್ಲ. ಅಲ್ಲಿ ಹೋಗಿ ಅವ್ನು ಸಾಯಂಕಾಲ ಗುದ್ದಿದ್ರೆ ಇವನ ತಲೆ ತೆಚ್ಕೋಬೇಕು. ಸೊ ಪ್ರತಿಯೊಬ್ಬರು ಏನು ಮಾಡಿದ್ದಾರೆ, ಈಗ ಶಾಸ್ತ್ರಗಳನ್ನ ಹೇಳೋಕ್ಕೆ ಬೀದಿಗೆ ಒಬ್ಬೊಬ್ಬನು ಹುಟ್ಟುಬಿಟ್ಟಿದ್ದಾನೆ. ಇದು ಆ್ಯಕ್ಚುಲಿ ಆ ಥರ ಸಂಸ್ಕಾರ ಇಲ್ಲ. ವರ್ಷದ ಭವಿಷ್ಯ ಅಂತ ಒಂದೇ ಇರೋದು, ಅದು 1.25 ವರ್ಷದ ಫಲ. ಅದ್ರ ಜೊತೆಗೆ ಏನು ಹೇಳೋದೆ, ಫೋರ್ಟ್ ನೈಟ್ಲಿ ಇದೆ, 15 days ಒನ್ಸು ಒಂದು ಚಂದ್ರ ಚೇಂಜ್ ಆಗ್ತಾನೆ, ಅಮಾವಾಸ್ಯೆಗೆ ಪೌರ್ಣಮಿಗೂ. ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇಷ್ಟು ಫ್ರ್ಯಾಕ್ಷನಲ್ಲಿ ಚೇಂಜ್ ಆಗ್ತಾನೆ ಅಂತ. ಅವು ಮನುಷ್ಯನಿಗೆ ಪ್ರಭಾವ ಬೀಳೋದು, ಎಲ್ಲರೂ ಹುಟ್ಟೋದು ತಾಯಿಂದ್ರಿಗೆ ಹೊರತು ತಂದೆಗೆ ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಲ್ಲಿ ತಂದೆಗೆ ಹುಟ್ಟೋದು ಒಂದೇ ಒಂದು ಪ್ರಾಣಿ ಅಂದರೆ ಸೀ ಹಾರ್ಸ್. ಇನ್ನು ಎಲ್ಲರಿಗೂ ತಾಯಿಂದ್ರಿಗೆ ಹುಟ್ಟೋದು. ಸೊ ಅದು ಚಂದ್ರನಿಂದನೇ ಪ್ರಭಾವ ಅಂತ ಹೇಳ್ತೀವಿ. ಸೊ ಚಂದ್ರನ ಮೇಲೆ ನೋಡಿದಾಗ ಅಹೋರಾತ್ರಿ ಅಂತ ಕರಿತೀವಿ, ಚಂದ್ರನ ಮೇಲೆ ಹೊರೆ ನೋಡ್ತೀವಿ. ಸೊ ಎಲ್ಲರೂ ಶಾಸ್ತ್ರ ಅಂದರೆ ಯಾವ ನಕ್ಷತ್ರ ಎಲ್ಲಿರುತ್ತೋ ಅವತ್ತೋ ಅವನು ಆ ರಾಶಿಯಲ್ಲಿ ಹುಟ್ಟಿದವನು ಅಂತ. ಸೊ ಅವನಿಗೆ ನಾವು ಹೇಳಬೇಕೆ ಹೊರತು ಈ ಥರದ ನಿನ್ನ ಸಮಯ ಹಿಂಗಿರುತ್ತೆ, ಇದರಲ್ಲಿ ಹಿಂಗೆ ಆಗದೇ ಇದ್ದ ಪಕ್ಷದಲ್ಲಿ ನಿನ್ಗೆ ಒಳ್ಳೆ ಟೈಮ್ ಅನ್ನೋದು ಗುರುಬಲನೂ ಇರುತ್ತೆ. ಅವ್ರ ತಂದೆ ತಾಯಿ ಹುಟ್ಟಿಸಿರೋ ಸಂಸ್ಕಾರ ಇರ್ಬೋದು, ಅವನು ಅಥವಾ ದೇವ್ರ ನಮಸ್ಕಾರ ಮಾಡಿರುವಂಥ ಪ್ರದಿತಿ ಇರ್ಬೋದು. ಸೊ ಇದನ್ನು ಅವನಿಗೆ ಕಾಪಾಡ್ಕೊಳ್ಳೋಕ್ಕೆ ಒಂದು ಎನ್ವೈರನ್ಮೆಂಟ್ ಮೇಲೆ ಚೇಂಜ್ ಆಗುತ್ತೆ. ಹಾಗೆ ಅಂದ್ಬಿಟ್ಟು ಇವನು ಪೂಜೆ ಮಾಡದಿದ್ದವನಿಗೆ ದಡ್ಶಿಗಾಮಣಿಗಳು ಆ ಥರದವ್ರಿಗೆ ಏನು ಹೇಳ್ತಾರೆ, ಕೆಲವರಿಗೆಲ್ಲ ಖಂಡಿಸಿ ಹೇಳಬೇಕು ಅಂತ. ಸೊ ಇದಕ್ಕೆಲ್ಲ ಸಾಧಾರಣವಾಗಿ ಇರೋ ಪದ್ಧತಿ ಏನು ಅಂದರೆ, ಪ್ರತಿ ದಿನದ ಭವಿಷ್ಯ ಅನ್ನೋದು ಎಲ್ಲೂ ಶಾಸ್ತ್ರ ಇಲ್ಲ. ಈಗ ಆಮೇಲೆ ಎಲ್ಲ ಮಾಧ್ಯಮದಲ್ಲಿ ಹೇಳ್ಕೊಂಡು ದಿನ ಭವಿಷ್ಯನ ಶುರು ಮಾಡಿಬಿಟ್ಟಿದೆ. ಸೊ ನಾನು ದಿನ ಭವಿಷ್ಯ ನೋಡೋಕ್ಕೆ ಹೋಗಲ್ಲ. ನಾನೇನು ಹೇಳ್ತೀನಿ, ಹೊರಡುವಾಗ ಅಹೋರಾತ್ರಿ ಅಂತ ಹೋರ ಅಂತ ಶಾಸ್ತ್ರ ಇದೆ, ಅದಕ್ಕೊಂದು ಸಮಯ ಇಟ್ಟು ನಿನಗೊಂದು ಸಪ್ರೇಟಾಗಿ ಕೊಡ್ತೀನಿ ಕಾರ್ಡು ಇಟ್ಕೋ. ಏನು ಅಂದರೆ ಅದ್ರಲ್ಲಿ ರಾವು ಕಾಲ ಗುಳಿ ಕಾಲ ಎಲ್ಲ ನೋಡಬೇಕಲ್ಲ. ನೀನು ಅಕಸ್ಮಾತ್ ಏರೋಪ್ಲೇನ್ಗೆ ಹೋಗ್ತಾ ಇದೆಯಪ್ಪ, ರಾವು ಕಾಲ ನೋಡ್ಕೊಂಡು ಕೂತು ಏರೋಪ್ಲೇನ್ ನಿನಗೋಸ್ಕರ ಕಾಯ್ತಿರ್ತಾಳೆ, ಏರೋ ಅಷ್ಟು ಕಾಯ್ತಾ ಕೂತಿರ್ತಾಳೆ, ಇರಲ್ಲ. ಅಥವಾ ಅಲ್ಲಿಂದ ಬೆಕ್ಕೋಯ್ತು ಅಂದ್ಬಿಟ್ಟು ಇಲ್ಲ ನಮ್ಮ ಫ್ಲೈಟ್ ರೆಡಿ ಆಗುತ್ತೆ ನಿನಗೋಸ್ಕರ ಕಾಯ್ತೆ ಅಂತ, ಅದೆಲ್ಲ ಸುಳ್ಳು. ಸೊ ಪ್ರತಿಯೊಬ್ಬರು ಅವರವರ ಸಮಯಕ್ಕೆ ಸಮಯೋಚಿತ ಬುದ್ಧಿಯನ್ನು ಉಪಯೋಗಿಸ್ಕೋಬೇಕು. ಇದು ನಮಗೆ ಹಿಂಗೆ ಆಗುವಾಗ ಬೆಂಕಿ ಅಂತ ಗೊತ್ತಿದ್ದ ಮೇಲೆ ಹುಷಾರಾಗಿರ್ಬೇಕು ಅಷ್ಟೇ ಹೊರತು ಬೆಂಕಿನ ಕೈ ಹಾಕೋಕ್ಕಾಗಲ್ಲ. ಸೊ ಇದಕ್ಕೆಲ್ಲ ಒಂದೊಂದು ಎಕ್ಸಾಂಪಲ್ ನಾವು ಕೊಡ್ತಾ ಹೋದರೆ ಪ್ರತಿಯೊಬ್ಬರು ನನ್ನ ಟೈಮ್ ನಾನು ಚೆನ್ನಾಗೇ ಇರುತ್ತೆ ಅಂದಾಗಲೇ ನಿನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು. ಸೊ ನಿಮ್ಮ ಪ್ರಕಾರ ದಿನ ಭವಿಷ್ಯ, ರಾಶಿ ಭವಿಷ್ಯ ಇದೆಲ್ಲ ಸುಳ್ಳು? ಖಂಡಿತ ಸುಳ್ಳು. ಈಗ ನೀವು ಏರೋಪ್ಲೇನೆಲ್ಲ ಹೋದಾಗ ಏರ್ ಹಾಸ್ಟರ್ಸ್ ಬಂದು ಏನಾದ್ರು ಕಾಫಿ, ಟೀ, ಪೆಪ್ಸಿ, ಕೋಕೋ ಕೋಲಾ ಕೊಟ್ಟರೆ ಕುಡಿಯಲ್ವಾ ನೀವು? ಕುಡಿತೀನಿ. ಕಾಫಿ ಟೀ ಅಂತ ಕಾಫಿ ಮೊದಲು ಕೊಡೋರು, ಈ ನಡುವೆ ಏರೋಪ್ಲೇನಲ್ಲೂ ಕೂಡ ದುಡ್ಡು ಕೊಟ್ಟು ಕೊಂಡ್ಕೋಬೇಕು. ಅಲ್ಲಿ ನಮಗೇನಾಗಿದೆ, ಏರೋಪ್ಲೇನಲ್ಲಿ ಒಂದೊಂದ್ಸಲ ಕೂತ್ಕೊಂಡಾಗ ಫಸ್ಟ್ ಆಫ್ ಆಲ್ ಕೂತ್ಕೊಳ್ಳೋ ಸೀಟ್ ವಿಶಾಲವಾಗಿದೆಯಾ ಅಂತ ನೋಡ್ತೀನಿ. ಏರೋಪ್ಲೇನಲ್ಲಿ ಇತ್ತೀಚೆಗೆ ಬಂದರೆ ಏರೋಪ್ಲೇನ್ ಅದು ಫುಲ್ ನಾನು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಅದರಿಂದ ಕೆಲವರು ಬಂದು ವಿಚಾರಿಸ್ತಾರೆ, ಕೆಲವರು ಹೋಗ್ತಾರೆ. ನಾನು ರಿಯಲ್ ಹೇಳಬೇಕು ಅಂದರೆ ನೀವು ಒಂದೊಂದ್ಸಲ ಇತಿಹಾಸದಲ್ಲಿ ರೆಕಾರ್ಡ್ ಅಂದರೆ ಏರೋಪ್ಲೇನ್ ನಿಂತ್ಕೊಂಡ್ಬಂದವ್ನು ನಾನು ಒಬ್ಬನೇ. ಯಾಕೆಂದರೆ ಸೀಟ್ ಚಿಕ್ಕದಾಗಿತ್ತು ಅವಾಗ. ಅಯ್ಯೋ ರೆಡ್, ಆಮೇಲೆ ಕಿಂಗ್ ಫಿಶರ್ ರೆಡ್ ಅಂತ ಮೊದಲು ಮಾಡಿದ್ದವನು. ಆ ಟೈಮ್ಗೆ ಏನು ಮಾಡಿದ್ರೆ ಎಲ್ಲ ಕೊಲಾಬ್ರೇಷನ್ ಡೆಕ್ಕನ್, ಅದು ನಮ್ಮ ಇನ್ನೊಬ್ಬ ಗುರುಗಳು ವಿಜಯ್ ಮಲ್ಯ ಅವರು, ಅವನು ಎಲ್ಲರೂ ಸೇರಿಸ್ಕೊಂಡು ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಅವ್ನು ಮಾಡಿದಾಗ ತುಂಬ ಚಿಕ್ಕ ಸೀಟ್ಸು. ನಾನು ಅವಳಿಗೆ ಹೇಳಿದೆ, ನೋಡ ವಿಂಡೋ ಸೀಟ್ ಈ ಕಡೆ ನನಗೆ ಎಕ್ಸಿಟ್ ಸೀಟಲ್ಲಿ ಕೊಡು ಅಂತ. ಇವ್ರಿಗೆಲ್ಲ ಏನು ಕಾನ್ಸೆಪ್ಟು ಅಂದರೆ, ಏರೋ ಹೋಸ್ಟರ್ಸ್ಗಳಿಗೆ ಎಕ್ಸಿಟ್ ಸೀಟಲ್ಲಿ ಕೂತ್ರೆ ಅಕಸ್ಮಾತ್ ಏರೋಪ್ಲೇನ್ ಕ್ರ್ಯಾಶ್ ಆದರೆ ಎಲ್ಲರೂ ಬೇಗ ಇಳಿಬೇಕು, ನೀವು ಅಡ್ಡ ಕೂತ್ಕೊಂಡಿರ್ತೀರ ಅಂತ. ಬೇರೆಯವ್ರು ಬೇಕಾದ್ರೆ ತಳ್ತೀನಿ, ಬಾಯಿ ಮುಚ್ಕೊಂಡು ನನಗೆ ಫ್ರಂಟ್ ಸೀಟ್ ಹಾಕಿ ಹೊಡಿ ಅಂತ ನಾನು. ಸೊ ಅದರಿಂದ ತಲೆ ಕೆಡ್ಸ್ಕೊಳಕ್ಕೆ ಹೋಗಿ ಆರಾಮಾಗಿ ಕೂತ್ಕೊಳ್ಳೋದು. ಟಚಪ್ ಏನಾರು ತೊಗೊತೀರಾ? ಮೊದಲೇ ಮೇಕಪ್ಪನ್ನು ಕರೆಸ್ಬೇಕಾಯ್ತು, ಈಗ ಟಚಪ್ ತೊಗೊಂಡು ಏನು ಮಾಡ್ತೀಯ? ಕ್ರಿಕೆಟ್ ಎಲ್ಲ ನೋಡ್ತೀರಾ? ಮೊದಲು ನೋಡ್ತಾ ಇದ್ದೆ. ಇಂಡಿಯಾಗೋಸ್ಕರ ಆಡ್ತಿದ್ದವ್ರನ್ನ ಇದ್ದಾಗ ನೋಡ್ತಿದ್ವಿ, ಕಪಿಲ್ ದೇವ್, ಗವಾಸ್ಕರ್. ಈಗೆಲ್ಲ ದುಡ್ಡುಗೋಸ್ಕರ ಆಡೋದ್ರಿಂದ ನಾವೇನು ನೋಡೋಕ್ಕೋಗಲ್ಲ. ಈ ದಿನ ಭವಿಷ್ಯ ಬರುತ್ತೆ ಗುರುಗಳೇ, ದೂರ ಪ್ರಯಾಣ ಸುಸ್ತು ಅಂತ. ದೂರ ಪ್ರಯಾಣ ಮಾಡಿದ್ರೆ ಸುಸ್ತೇ ತಾನೇ ಆಗೋದು. ಅದರಲ್ಲಿ ಅವ್ರು ಹೇಳೋದೇನಿದೆ ಅನ್ನೋದು ನನ್ನ ಪ್ರಶ್ನೆ. ಕರೆಕ್ಟು. ತಿಳ್ಕೊಂಡ್ಮೇಲೆ ಕೇಳೋದು ಯಾಕೆ? ಮುಚ್ಕೊಂಡಿರ್ಬೇಕು, ಟಿ ವಿ ಆಫ್ ಮಾಡ್ಬೇಕು. ನೀವು ಯಾಕೆ ನೋಡಬೇಕು? ಓಕೆ, ಈ ಟ್ರೋಲ್ ಪೇಜ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಟ್ರೋಲು ಗೊತ್ತಿದ್ದು ಮಾಡಿದ್ರೆ ಟ್ರೋಲ್ ಓಕೆ. ಆಮೇಲೆ ಹಾಸ್ಯ ಆಗಿರಬೇಕು. ಅದನ್ನು ವಿಪರೀತ ಹಾಸ್ಯವಾಗಿ ಅವ್ರಿಗೆ ಕೋಪ ಬರೆಸೋ ಥರ ಮಾಡಿದ್ರೆ, ಇಲ್ಲದೇ ಇರೋದನ್ನು ಹೇಳಿದ್ರೆ ಹುಚ್ಚನಾಗಿ ಬಡ್ದಂಗೆ ಎತ್ತೆ ಕಪಾಳ ಕೊಡ್ಬಿಡೋಕೆ ಅನ್ಸುತ್ತೆ. ಆಮೇಲೆ ನಾನು ಟ್ರೋಲ್ ಮಾಡೋದು ತಲೆ ಕೆಡಿಸ್ಕೊಳಕ್ಕಲ್ಲ. ಯಾಕೆ ಗೊತ್ತಾ, ಮೊದಲಾದರೆ ಯೋಚನೆ ಮಾಡ್ತಿದ್ದೆ,
ಏನೂ ಮಾಡಿದ್ದವ್ರು ನಾನು ಯಾಕೆ ಹಿಂಗೆ ಅನ್ಸ್ಕೋಬೇಕು ದೆರೆದಿದ್ದವರು ಅಂತ. ಆಮೇಲೆ ಈ ನಡುವೆ ಅಂತ ಆಯಿತು, ಓ ಪರವಾಗಿಲ್ಲ, ಬಿಳಿ ಆನೆ ಒಳಗೆ ನಾಯಿ ಬುಗಳ್ತಿರೋದು, ನಾವು ಏನು ಮಾಡೋಕ್ಕದು, ನಮ್ಮ ಪಾಡ್ ನಾವು ಹೋಗ್ಬೇಕು ಅಂತ ಸುಮ್ಮನೆ ಆಗ್ಬಿಡೋದು. ಆಮೇಲೆ ಟ್ರೋಲು ಅನ್ನೋದು ಏನು ಅಂದರೆ ನಿಜವಾದ ನ್ಯಾಚುರಲ್ ಟ್ರೋಲ್ ಆದ ದಟ್ ಈಸ್ ಡಿಫ್ರೆಂಟು. ಅವ್ರನ್ನ ಸುಮ್ಮನೆ ಬೇಕು ಅಂತ ನೀನು ಟಾರ್ಗೆಟ್ ಮಾಡಿ ಟ್ರೋಲ್ ಮಾಡಿ ಏನು ಮಾಡ್ತೀಯಾ? ಕೆಲವೆಲ್ಲ ನಾನು ಏನು ಹೇಳಿದ್ದೀನಿ, ಟ್ರೋಲ್ ನೀವು ಮಾಡ್ಕೊಳ್ಳಿ. ಪಾಪ ಇತ್ತೀಚೆಗೆ ಯಾರು ಏನೇನು ಬೋನಸ್ ಸಿಗುತ್ತೋ, ನಿಮ್ಗೆ ಏನಾದರೂ ಲಾಭ ಸಿಕ್ಕೋ ನನಗೆ ಕಳಿಸ್ಬಿಡಿ ಅಂತ. ಯಾಕೆ ನನ್ನ ಹೆಸರಲ್ಲಿ ಟ್ರೋಲ್ ಮಾಡ್ತಾ ಇರೋದು, ಹಂಗಾದ್ರೂ ಮಾಡಿ ಅಂತ ಅನ್ಕೊಂಡು ಸುಮ್ಮನೆ ಒಟ್ಟು ಏನಾರಾಗಲಿ ದುಡ್ಡು ಬಂದ್ಬಿಡ್ಬೇಕು ನಿಮಗೆ ಅಷ್ಟೇ. ಮೊದಲ ಥರ ಹಳೆ ಫೋನು ಕಾಯಿನ್ ಬೂತ್ ಇದ್ದಂಗೆ ಇರಬೇಕಣ. ಮೊದಲೇ ನಾನು ಸೇವೆ ಮಾಡಿ ಮಾಡಿ ಸಾಕಾಯಿತು. ಕಾಯಿನ್ ಬೂತ್ ಇದ್ದಾಗ ₹1 ಬಿದ್ದರೆ ಅಲೋ ಅನ್ಬೋದು, ಬೀಳ್ತಿದ್ರೆ ಅಲೋನೋ ಇಲ್ಲ. ನೀವು ಇಷ್ಟು ಅದ್ಭುತವಾಗಿ ಇಷ್ಟು ಚೆನ್ನಾಗಿ ಹಾಸ್ಯಭರಿತವಾಗಿ ಮಾತನಾಡೋದಕ್ಕೆ ಕಾರಣ ಏನು? ನಮಗೆ ಬುಧ ಚೆನ್ನಾಗಿದ್ದಾನೆ ಅದಕ್ಕೋಸ್ಕರ. ಅಂದರೆ ಒಬ್ಬ ಮನುಷ್ಯನಿಗೆ ಹಾಸ್ಯ ಬರೋದು ಅಂತಲ್ಲ, ನಗ್ನಗ್ತಾ ಇರಬೇಕು. ಜೀವನ ಎಷ್ಟೇ ಕಷ್ಟ ಇರಲಿ ಏನೇ ಮಾಡಲಿ ನಗ್ತಾ ಇರಬೇಕು. ಇನ್ನೊಬ್ಬರ ಮುಂದೆ ನೀನು ದುಃಖ ತೋರಿಸ್ಕೋಬಾರ್ದು, ನೀನು ನಗ್ನಗ್ತಾ ಇರಬೇಕು. ಬೇರೆ ದುಃಖವನ್ನು ನಾನು ಕೇಳಿ 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 ಎಷ್ಟು ಅಂದರೆ ಎಲ್ಲರೂ ಬಂದು ಅವ್ರವ್ರ ದುಃಖವನ್ನು ಹೇಳ್ಕೊಳ್ತಾ ಇರ್ತಾರೆ. ಸರಿ, ಆ ದುಃಖವನ್ನು ನೀನು ಕಲ್ತ್ಕೊಳ್ಳೋಕೆ ನನ್ನ ಟೈಮ್ ಚೆನ್ನಾಗಿದ್ದಾಗ, ಆಮೇಲೆ ಕೆಲವ್ರಿಗೆ ನೀನು ಅವ್ರಿಗೆ ಉಪಯೋಗ ಅಥವಾ ಅವ್ರ ಪರಿಹಾರ ಹೇಳಬೇಕಾದ್ರೆ ನಿನ್ನ ಟೈಮ್ ಚೆನ್ನಾಗಿರ್ಬೇಕಲ್ಲ. ಹೌದು, ನಿನ್ನ ಟೈಮೇ ಚೆನ್ನಾಗಿಲ್ದ್ರೆ ಅವ್ರ ಪರಿಹಾರ ಏನು ಹೇಳೋಕ್ಕಾಗತ್ತೆ? ಅದಕ್ಕೋಸ್ಕರ ಕೂತ್ಕೊಂಡಾಗ ಅವರ ಆಲೋಚನೆ ಮಾಡಿದಾಗ ಅವ್ರ ಕಷ್ಟ ಇದ್ದೇ ಇದೆ. ಸೊ ಅಟ್ಲೀಸ್ಟ್ ಅಂಥವ್ರ ಹತ್ರ ನಗ್ನಗ್ತಾ ಇರಬೇಕು. ಬೇರೆ ಟೈಮಲ್ಲಿ ಯಾವಾಗಲೂ ಸುಮ್ಮನೆ ನಗ್ತಾ ಇದ್ರು ಹುಚ್ಚು ಅಂತಾರೆ. ಅದಕ್ಕೆ ಹಾಸ್ಯ ಯಾವಾಗಿರಬೇಕು, ಹಾಸ್ಯವಾಗಿರಬೇಕು, ನಗ್ನಗ್ತಾ ಇರಬೇಕು ಜೀವನ ಪೂರ್ತಿ. ಇನ್ನೊಬ್ಬನಿಗೆ ಅದು ಆಯುರ್ವೇದಿಕ್ ನೋಡಿ ನಗ್ತಾ ಇದ್ದರೆ ರೋಗವೇ ಬರಲ್ವಂತ ದೇಹದಲ್ಲಿ. ಗುರುಗಳೇ, ನಿಮ್ಮ ಕಾಸ್ಟ್ಯೂಮ್ ಡಿಸೈನರ್ ಯಾರು? ನಾನೇ ಕಾಸ್ಟ್ಯೂಮ್ ಡಿಸೈನರ್. ಹೌದಾ? ಎಷ್ಟು ಕಲರ್ ಪಂಚೆ ಇಟ್ಕೊಂಡಿದ್ದೀರಾ ನೀವು? ಒಂದೇ ಕಲರ್, ಎಲ್ಲ ಸೂರ್ಯಕಾಂತಿ ಅಂತ, ಇದು ಸೂರ್ಯಕೇಸರಿ ಅಂತ. ಎಲ್ಲೋ ಇರಲ್ಲ, ಆರೆಂಜ್ ಆಗಿ ಸನ್ಯಾಸಿ ಕಲರ್ ಇರಲ್ಲ, ಅದನ್ನು ಆರೆಂಜಿಶ್ ಎಲ್ಲೋ ಇದ್ದಾಗಿದ್ದ ಕಲರ್, ಅದೊಂದೇ ಕಲರೇ ನಾವು ಮ್ಯಾಚ್ ಮಾಡೋದು. ಶಾಲ್ ಮಾತ್ರ ನನಗೆ ಕಾಂಟ್ರಾಸ್ಟ್ ಕಲರ್ನ ಹಾಕ್ಕೊಂಡಾಗ ಸ್ವಲ್ಪ ಎದ್ದು ಕಾಣ್ತೀವಿ ಅಂತ. ಎದ್ದು ಕಾಣಬೇಕು ಅನ್ನೋ ಆಸೆ ಇದೆ ನಿಮಗೆ? ಖಂಡಿತ ನಮಗೆ ಚೆನ್ನಾಗಿ ಕಾಣ್ರೆ. ಇವಾಗ ಬ್ರಹ್ಮಾಂಡ ಗುರುಗಳು ಅಂದರೆ ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ಏನಂದರೆ ಅವರು ಬ್ರಹ್ಮಾಂಡವಾಗಿದ್ದಾರೆ ಅಂತ. ಹತ್ರ ನೋಡಿದಾಗ ಗೊತ್ತಾಯ್ತು, ಅವರೆಲ್ಲ ಪಾಪ ಟಿ ವಿಲಿ ನೋಡಿದಾಗ ಇಷ್ಟೇ ಕಾಣಿಸ್ತೀವಲ್ಲ, ಮುಂದೆ ನೋಡಿದಾಗ ಇವ್ರು ನಿಜವಾಗ್ಲೂ ಬ್ರಹ್ಮಾಂಡವಾಗೇ ಇದ್ದಾರೆ ಅಂತ. ಓಕೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮ್ಮ ರಿಯಲ್ ನೇಮ್ ಏನು? ನರೇಂದ್ರ ಬಾಬು ಶರ್ಮಾ. ನೀವು ಹುಟ್ಟಿದಲ್ಲಿ? ಬೆಂಗಳೂರಲ್ಲೇ. ಡೇಟ್ ಆಫ್ ಬರ್ತು? ಡೇಟ್ ಆಫ್ ಬರ್ತ್ ಅಂದರೆ March 7th. March 7th. ವರ್ಷ ಹೇಳಲ್ಲ ನೀವು? ವರ್ಷ ಹೇಳಲ್ಲ ಅಂತಲ್ಲ, ಹುಟ್ಟಿದಬ್ಬ ಆಚರಿಸಿದ್ರೆ ಪ್ರಾಬ್ಲಮ್. ನಾನೇ ಆಚರಿಸ್ಕೊಳ್ಳಲ್ಲ, ಇನ್ನವರ ಆಚರಿಸ್ಕೊಂಡ್ರೆ ಏನು ಮಾಡೋದು? ಮಾಡಲಿ ಬಿಡಿ, ಅಭಿಮಾನಿಗಳು ಇರ್ತಾರಲ್ವ. ಅಯ್ಯೋ ಸದ್ಯ ಹೇಳು. March 7 ಹುಟ್ಟಿರೋದ ನೀವು? ಓಕೆ. ಏನಕ್ಕೆ ನೀವು ಹುಟ್ಟಿದ ವರ್ಷ ಹೇಳಲ್ಲ? ಹೇಳಲ್ಲ ಅಂತ ಏನಿಲ್ಲ, ತಲೆ ತಿಂತಾರೆ ಸುಮ್ಮನೆ. ಆಮೇಲೆ ಈ ನಕ್ಷತ್ರ ರಾಶಿ ಅಂದ್ಬಿಟ್ಟು ಅವ್ರುಗಳು ನನ್ನ ತಲೆ ತಿನ್ಕೊಂಡು ನಿಮ್ಮ ಟೈಮ್ ಹಿಂಗಿದೆ ಅಂತ ನನ್ನ ಕಳ್ಸಕ್ಕೆ ಶುರು ಮಾಡ್ತಾರೆ. ಆಯಿತು, ನಿಮ್ಮ ನಕ್ಷತ್ರ ಗೋತ್ರ ಏನು? ಭಾರದ್ವಾಜ್ ಗೋತ್ರ. ನಕ್ಷತ್ರ ಪೂರ್ವಾಷಾಢ. ಓಹ್ ನೈಸ್. ಸೊ ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ಅಮ್ಮ. ಇಬ್ಬರೇ. ಅಡುಗೆ ಮಾಡೋಕ್ಕೆ ಬರುತ್ತಾ ನಿಮಗೆ? ಫಸ್ಟ್ ಕ್ಲಾಸ್ ಆಗಿ. ನಿಮ್ಮ ಕ್ವಾಲಿಫಿಕೇಷನ್ ಏನು? ನಾನು MSc ಎಲೆಕ್ಟ್ರಾನಿಕ್ಸು, PhD ಇನ್ ಫಿಲಾಸಫಿ. ಸ್ವಾತಂತ್ರ್ಯಕ್ಕೆ ಮುಂಚೆನೇ ಹುಟ್ಟಿದ್ದೀರಾ ಅನ್ಸುತ್ತೆ ನನಗೆ. ಇಲ್ಲ, ಖಂಡಿತ ಇಲ್ಲ. ಹೌದಾ? ವಾರಣಾಸಿ ಯೂನಿವರ್ಸಿಟಿಲಿ ನನ್ನ ಥೀಸಿಸು ರಥಚಕ್ರ ಸಂಸ್ಕಾರ ಅಂತ. ಅಲ್ಲಿ 5 years ಇದ್ದೆ. ಅಲ್ಲಿ ನನಗೆ GB ಶಾಸ್ತ್ರಿಗಳು, ಚಿದಂಬರ ದೀಕ್ಷಿತ್ ಅಂತ ಇಬ್ಬರು ಅದಕ್ಕೆ ಅಲ್ಲಿ ಮಾಸ್ಟರ್ಸ್ ಇದ್ದರು. ಈ 2000ನೇ ಇಸ್ವಿ ಟೈಮಲ್ಲಿ ನಿಮ್ದು SSLC ಆಗೋಗಿತ್ತಾ? ಖಂಡಿತ ಆಗೋಗಿತ್ತು. ಯಾವಾಗಲೂ ಯಾವ ಕಾಲಕ್ಕೂ ಆಗೋಗಿತ್ತು. 2000ದಲ್ಲಿ ಯಾಕೆ ಆಗಬೇಕು? ಮತ್ತೆ ಅಂದರೆ ನೀನು ಹಂಗೂ ಡೇಟ್ ಇಟ್ಕೊಂಡು ನನ್ನ ಟೈಮ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಕೇಳೋಕ್ಕೆ. ಈ ಲವ್, ಕ್ರಶ್ಶು ಈ ಥರ ಏನಾದರೂ ಕಾಲೇಜ್ ಡೇಸಲ್ಲಿ ಇತ್ತು? ಖಂಡಿತ. ನನ್ನ ಹತ್ರಕ್ಕೆ ಯಾರೂ ಬರ್ತಾ ಇರಲಿಲ್ಲ. ಫಸ್ಟು ತುಂಬ ಗುಂಡಗಿದ್ದೆ. ಅದಾದಮೇಲೆ ನಾನು ಫಸ್ಟ್ ಆಫ್ ಆಲ್ ಗುಂಡಿಗಿದ್ದೆ ಅಂತಲೇ ಪಿಕ್ಚರಲ್ಲಿ ಪಾತ್ರಗಳು ಜಾಸ್ತಿ ಬರ್ತಿತ್ತು. ನಾನು 1 ವರ್ಷದ ಮಗುವಿಂದ ಪಿಕ್ಚರಲ್ಲಿ ಪಾತ್ರ ಮಾಡ್ತಿದ್ದೆ. ಆದ್ದರಿಂದ ಸೊ ಆ ಸಮಯಕ್ಕೆ ನನಗೆ ಈ ಕಾನ್ಸಂಟ್ರೇಷನ್ನು, ಈ ಮದುವೆಗಿದ್ವೆ ಅಂತ ಯೋಚನೆಗಳು ನಮಗೆ ಬರಲಿಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಆಲೋಚನೆ ಯಾಕೆ ಬರಲಿಲ್ಲ ಅಂದರೆ, ದೊಡ್ಡ ಕುಟುಂಬ. ಫಾರ್ ಎಕ್ಸಾಂಪಲ್, ನಿನಗೆ ಒಂದು ತಮಾಷೆಗೆ ಹೇಳಬೇಕು ಅಂದರೆ, ಈ ಸಂಸಾರ ಸವಾಸನೇ ಬೇಡ ಅಂತ ನಾನು ದೀಕ್ಷೆ ತೊಗೊಳಕ್ಕೆ ಮೊದಲು ನಾನು ಹೇಳ್ತಾ ಇರೋದು. ಸೊ ಆ ಸಂಸಾರ ಸವಾಸನೇ ಬೇಡಪ್ಪ ಅಂತ. ಯಾಕೆಂದರೆ ಫಾರ್ ಎಕ್ಸಾಂಪಲ್ಲು, ನೀನು ಈಗ ಹೋಗ್ತಾ ಹೋಗ್ತಾ ನಾನು ಬೇರೆಯವ್ರ ಭವಿಷ್ಯ ಹೇಳಿದ್ರೆ ನನ್ನ ಭವಿಷ್ಯ ನೋಡೋದು ಬೇಡವಾ? ಸೊ ಪ್ರತಿಯೊಬ್ಬರು ಎಲ್ಲರೂ ಹೋದಾಗ ನಾನು ಮದುವೆ ಮಾಡ್ಕೊಂಡಿದ್ರೆ ಅಕಸ್ಮಾತ್ ನನಗೆ ಟ್ವಿನ್ಸ್ ಆಗ್ತಿದ್ರು. 2 ಸಲ ಟ್ವಿನ್ಸ್ ಆಗೋದು. ಸೊ ಐ ಶುಡ್ ಬಿ ಇನ್ ಅಮೇರಿಕಾ ಅಂತ ಇತ್ತು ನನ್ನ ಜಾತಕದ ಪ್ರಕಾರ. ಇಲ್ಲ, ಈಗ ಅಕಸ್ಮಾತ್ ಚೇಂಜ್ ಆಗಿದ್ದರೆ ಜಾತಕದ ಪ್ರಕಾರ ನಾನು ಚೇಂಜ್ ಮಾಡಿಸ್ಕೊಂಡ್ಬಿಟ್ರೆ ಆಧ್ಯಾತ್ಮದಲ್ಲೇ ಇರಬೇಕು, ಆಧ್ಯಾತ್ಮದ ಜೊತೆಗೆ ಧರ್ಮ ಸಂಸ್ಕಾರವಾಗಿರಬೇಕು. ಸೊ ಮದುವೆ ಮಾಡ್ಕೊಳ್ಳೋದೇ ಉತ್ತಮ ಅಂತ. ಆಮೇಲೆ ಫ್ಯಾಮಿಲಿ ಜನಗಳನ್ನ ನೋಡ್ತಾ ಇದ್ರೆ, ನೋಡೋ ರಾತ್ರಿ ಮಲ್ಕೊಳಕ್ಕೆ ನಿದ್ದೆ ಫಸ್ಟ್ ಆಫ್ ಆಲ್ ಆಗಲ್ಲ. ಆ ಮಗು ಅಳ್ತಾ ಇರುತ್ತವೆ. ಏನ್ರಿ ಸ್ವಲ್ಪ ತೊಡೆ ತುಗ್ತೀರಾ ಅಂತಾಳೆ. ಯಾಕೆ ಬೇಕು ಗ್ರಾಚಾರ? ನಮ್ಮ ಪಾಡಿಗೆ ರಾಮಕೃಷ್ಣನ್ ಮುಚ್ಕೊಂಡು ಮಲ್ಕೊಳ್ಳೋದು ವಾಸಿ ಅಲ್ಲ. ಅದೇನು ಸುಖದಿಂದ ಇರೋದೇ ಜೀವನ ಅಲ್ಲ, ಮದುವೆನೂ ಆಗಬೇಕು ಅಂತ ಖಂಡಿತ ಬೇಡ. ನಮ್ಗೆ ಅಂಥರದ್ದೆಲ್ಲ ಇಲ್ಲ. ಆ್ಯಕ್ಚುಲಿ ನಾನು ಮೊದಲಿಂದ ಏನು ಅಂದರೆ ಆಧ್ಯಾತ್ಮ ಸಂಸ್ಕಾರದಲ್ಲಿದ್ದಂಥ ಕಾಂಚಿ ಪರಮಾಚಾರ್ಯರಿದ್ರು.
ಆವಾಗ ಅವರು ನಮ್ಮ ಮುತ್ತಾತವರು ಅವ್ರ ಜೊತೆ ಆಗಲಿ ಅಭಿನವ ವಿದ್ಯಾತೀರ್ಥ ಅಂತ ಶೃಂಗೇರಿ ಅವ್ರ ಜೊತೆ ಆಗಲಿ ಹೋಗ್ತಾ ಇದ್ದಾಗ ಶೃಂಗೇರಿ ಜಗತ್ತುಗಳ ಜೊತೆ ದಂಡ ಹಿಡ್ಕೊಂಡು ರಜೆಗಳಲ್ಲಿ ನಮ್ಮಲ್ಲಿ ಕ್ರಿಸ್ಮಸ್ ಹಾಲಿಡೇಸ್ ಸಮ್ಮರ್ ಹಾಲಿಡೇಸ್ ಬಂದಾಗ ನಾನು ಇಲ್ಲಿ ಬೇರೆ ಕಡೆ ಹೋಗ್ತಿರಲಿಲ್ಲ. ಸೊ ಈ ಥರ ಗುರುಗಳ ಜೊತೆನೆ ದೇವಸ್ಥಾನಗಳ ಯಾತ್ರೆ ಯಾರಾದರೂ ಬಂದರೆ ದೊಡ್ಡ ದೊಡ್ಡ ವಯಸ್ಸಾದವ್ರ ಜೊತೆ ನನ್ನ ಕರ್ಕೊಂಡು ಹೋಗ್ಬಿಡೋರು. ಸೊ ಆ ಥರ ನಾನು ಬೆಳೆದಿರೋದ್ರಿಂದ ನನ್ನ ಕಾನ್ಸಂಟ್ರೇಷನ್ನೇ ಯಾಕೆ ಹುಟ್ಟಿದ್ದೇ ಲೋಕ ಕಲ್ಯಾಣಾರ್ಥವಾಗಿ ಇದಂ ಶರೀರಂ. ಸೊ ಅದಕ್ಕೆ ಧರ್ಮ ಸಂಸ್ಕಾರಕ್ಕೆ ಹುಟ್ಟಿರೋದ್ರಿಂದ ಕಾರಣನೇ ಬೇರೆ ಇದ್ದಂದು ನನಗೆ ಗೊತ್ತಾಯಿತು. ಅದು ನಿನಗೆ ಇನ್ನೊಂದು ದಿವಸ ಹೇಳ್ತೀನಿ. ಸೊ ಅದನ್ನು ಒಂದು ದೊಡ್ಡ ಕಲ್ಲು ಕೆತ್ತನೆಯಲ್ಲೇ ಬರೆದಿಟ್ಟಿರತಕ್ಕಂಥದ್ದು, ನೀವು ಹುಟ್ಟಿರೋದು ಲೋಕ ಕಲ್ಯಾಣಾರ್ಥವಾಗಿ ಅಂತಲೇ ಬರೆದುಬಿಟ್ಟಿದೆ. ಕಲಿಯುಗನ ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲ ಅಂತ ಕರೀತಾರೆ. ಸೊ ಶ್ರೀಚಕ್ರ ಆಲ್ರೆಡಿ ಪ್ರತಿಷ್ಠಾಪನೆ ಆಗಿದೆ, ಅಷ್ಟಲಕ್ಷ್ಮಿನ ಲೋಕ ಕಲ್ಯಾಣಾರ್ಥ ಪ್ರತಿಷ್ಠಾಪನೆ ಆಗಬೇಕು. ಸೊ ಒಂದು ಕಾರಣ ಹೀಗಿದ್ದಾಗ ಪೂರ್ವಜನ್ಮ ಪುನರ್ಜನ್ಮ ಇಹ ಜನ್ಮನೇ ಅಂತೆಲ್ಲ ಮಂತ್ರ ಹೇಳುವಾಗ ಸೊ ನಮ್ಮದಾಗ ಒಂದು ಕ್ಷೇತ್ರದಲ್ಲಿ ಗೊತ್ತಾಯಿತು. ಸೊ ಆ ರಹಸ್ಯದ ಪ್ರಕಾರವಾಗಿ ಇಷ್ಟೆಲ್ಲ ಇದ್ದಾಗ ತ್ಯಾಗ ಯಾಕೆ ಮಾಡಬಾರ್ದು, ಸೊ ನನ್ನ ಪಾಡನ್ನ ಇರೋಣ ಅಂತ ಗೊತ್ತು. ನಿಮ್ಮ ಪ್ರಕಾರ ಮದುವೆ ಆಗಬೇಕಾಗಿರೋ ಹುಡುಗಿಗೆ ಅಥವಾ ಹುಡುಗನಿಗೆ ಇರಬೇಕಾದಂತಹ ಕ್ವಾಲಿಟೀಸ್ ಏನು? ಫಸ್ಟ್ ಆಫ್ ಆಲ್ ಮದುವೆ ಮಾಡ್ಕೊಳಕ್ಕೆ ಮೊದಲು ಅಂದರೆ ಮೊದಲು ಏನು ಮಾಡೋರು, ಗಂಡ ಹೆಂಡ್ತಿನ ಇವರಿಬ್ಬರು ಸೇರಿ ಮಕ್ಕಳಿಗೆ ಹೆಂಗೆ ಮದುವೆ ಮಾಡೋದು ನೋಡೋರು. ಈಗ ಅವರವರೇ ನೋಡ್ಕೊಳ್ತಾ ಇರೋದ್ರಿಂದ ದಿನಾ ವಿಚ್ಛೇದನ, ದಿನಾ ಮದುವೆ ಆಗೋಗಿದೆ. ಯಾಕೆ ಮದುವೆ ನೋಡ್ತಾರೆ ಅಂದರೆ ಇವರಲ್ಲಿ ಏನು ಪ್ರಾಬ್ಲಮ್ ಇದೆ, ಈ ಮೊಬೈಲ್ಗೆ ಈ ಸಿಮ್ ಆ್ಯಕ್ಟಿವೇಶನ್ ಆಗುತ್ತಾ ಇಲ್ಲ, ಈ ಸಿಮ್ಗೆ ಆ ಪ್ಲಗ್ ಚೆನ್ನಾಗಿರುತ್ತಾ ಇಲ್ವಾ ಅನ್ನೋದು ಗೊತ್ತಾಗಬೇಕು, ಇಂಪಾರ್ಟೆನ್ಸ್. ಸೊ ಇವ್ರಿಗೇನು ಗೊತ್ತಿಲ್ಲದೇನೆ ಏನಾಗಿದೆ, ಕುಜುದೋಷ ಇರತಕ್ಕಂಥವ್ರಿಗೆ ಕುಜುದೋಷ ಇಲ್ದಿದ್ದವ್ರಿಗೆ ಮದುವೆ ಆಗಬೇಕು ಆಗಬಾರ್ದು ಅನ್ನೋದು ಆ ಕಾಲದಲ್ಲಿ ಇಟ್ಸ್ ಎ ಗೈಡ್ಲೈನ್. ಆಗೋದಾಗ್ತಾ ಇದ್ದೀರಾ, ಸರಿಯಾಗಿ ನೋಡಾಗಿ ಅಂತ ಹೇಳೋರು. ಸೊ ಏನಾಗ್ಬಿಡುತ್ತೆ, ಪ್ರತಿಯೊಬ್ಬ ಮನುಷ್ಯ ಮದುವೆ ಆಗಬೇಕಾದ್ರೆ ಕ್ವಾಲಿಟೀಸ್ ಕ್ವಾಂಟಿಟೀಸ್ ಅಂತಾರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಇವತ್ತು ನೋಡ್ಬಿಟ್ಟು ನಾಳೆ ಬೆಳಗ್ಗೆ ಡೈವರ್ಸ್ ಮಾಡೋದಲ್ಲ. ಪಾಪ ಅವರು ಜಡ್ಜ್ ಹೇಳಿದ್ರು, ಅವರು ಶ್ರೀನಿವಾಸ ಮೂರ್ತಿ ಅಂತಿದ್ರು, ರಿಟೈರ್ಡ್ ಜಡ್ಜು. ಅವ್ರು ಹೇಳೋರು 1,47,000 ಇವತ್ತಿಗೂ ಕೇಸ್ ಬಿದ್ದಿದೆ ಪೆಂಡಿಂಗಲ್ಲಿ, ಬರೀ ಡೈವರ್ಸ್ ಕೇಸ್ಗಳು. 1 ತಿಂಗಳಿಗೆ ಮದುವೆ, 15 ದಿವಸಕ್ಕೆ ಮದುವೆ ಅಂತಲ್ಲ. ಸೊ ಏನು ಅಂದರೆ ಒಂದು ಬಾಂಧವ್ಯ, ತಂದೆ ತಾಯಿ ಮದುವೆ ಮಾಡೋದು ಇವ್ರ ಜೀವನ ಪೂರ್ತಿ ಸುಖವಾಗಿರಲಿ ಅಥವಾ ಅವಳ ಜೀವನ ಪೂರ್ತಿ ಸುಖವಾಗಿರಲಿ ಅಂತ. ಸೊ ಮದುವೆ ಆ ಕಾಲದಲ್ಲಿ ಮದುವೆ ಮಾಡಿದ್ರು ಹೆಂಡತಿ ಏನೇ ಶಾರದಾ ಬಾಯಿಲೆ ಅಂದರೆ ಅಲ್ಲಿ ನಿಂತ್ಕೊಂಡು ಏನು ಅಂದರೆ ಅಂತ ಹೇಳೋರು. ಹಾಗೆ ಅನ್ನಬೇಕು ಅನ್ನೋದಲ್ಲ. ಅರುಂಧತಿ ನಕ್ಷತ್ರ ತೋರಿಸೋರು. ಏನು ತೋರಿಸೋರು ಅರುಂಧತಿ ನಕ್ಷತ್ರ ಅಂದರೆ ಎಲ್ಲರೂ ಸುಮ್ಮನೆ ಅವನ ಅರ್ಚಕ ತೋರಿಸ್ತಾನೆ, ಮೇಲೆ ನೋಡು ಅಂತಾನೆ. ಪೆದ್ದನ ಮಗ ಪಶ್ಚಿಮ ಎಲ್ಲ ತೋರಿಸ್ತಿರ್ತಾನೆ, ನೋಡೋದು ದಕ್ಷಿಣದಲ್ಲಿ. ಯಾಕೆ ಅಂದರೆ ದಟ್ ಈಸ್ ಅ ಟ್ವಿನ್ ಸ್ಟಾರ್. 6 ತಿಂಗಳು ಉಲ್ಟಾ ತಿರುಗತ್ತೆ, 6 ತಿಂಗಳು ಈ ಕಡೆ ತಿರುಗತ್ತೆ. ಅಂದರೆ ಹೆಣ್ಣು ಗಂಡು ಇಬ್ಬರು ವಸಿಷ್ಠರು ಅರುಂಧತಿ ಇದ್ದಾಗೆ ಸುಖ ಜೀವನವಾಗಿ ಸಮಾನವಾಗಿರಬೇಕು. ಅವನಿಗೆ ಇವಳು ಸಹಾಯ ಮಾಡಬೇಕು, ಇವಳಿಗೆ ಅವಳು ಸಹಾಯ ಮಾಡಬೇಕು. ಜಗತ ಪಿತಂ ಒಂದೇ ಪಾರ್ವತಿ ಪರಮೇಶ್ವರ, ಗಂಡು ಹೆಣ್ಣು ಇಬ್ಬರು ಬಿಟ್ಟರೆ ಜಾತಿ ಇನ್ಯಾವ ಜಾತಿಗಳು ಇಲ್ಲ. ಸೊ ಇಬ್ಬರು ಸಮಜೀವನದಲ್ಲಿ ಜೀವನ ಮಾಡಿ ಅಂತ ಹೇಳಿದೆ. ಕಷ್ಟ ಅವ್ನ ಕಷ್ಟ ಬಂದಾಗ ನೀನು ಸಹಯೋಗಿಸ್ಬೇಕು. ತಾಯಿಂದ್ರ ಆ ಕಾಲದ ಹೇಳಿ ಕಳಿಸೋರು ಹೆಣ್ಮಕ್ಳಿಗೆ, ನೋಡೇ ಬಾಯಿ ಮುಚ್ಕೊಂಡು ನೀನು ಇವಾಗ ಮದುವೆ ಆದಮೇಲೆ ನಿನ್ನ ಹೆಣ ಮಾತ್ರ ನಮ್ಮ ಮನೆಗೆ ಬರಬೇಕು, ಅವ್ರದ್ದು ಹಬ್ಬ ದಿನ ಬಂದ್ಬಿಡು, ಆದರೆ ಕಷ್ಟ ಅಂದ್ಬಿಟ್ಟು ಹೇಳ್ಕೊಂಡು ಬರಬೇಡ, ನೀನೇನೇ ಇದ್ರು ಗಂಡನ ಮನೆ ಅಂತ. ಈ ಕಾಲದಲ್ಲಿ ಹಂಗಲ್ಲ, ಅಮ್ಮ ಯಜಮಾನ್ರು ಹಿಂಗೆ ಅಂದ ತಕ್ಷಣ ಬಂದ್ಬಿಡು ಮುಚ್ಕೊಂಡು ಅಂತಾಳೆ ಇವಳು. ಸೊ ಫಸ್ಟ್ ಹಾಳು ಮಾಡೋಳೆ ತಾಯಿ ಹೆಣ್ಮಕ್ಳಿಗೆ. ಆಮೇಲೆ ಎಲ್ಲ ಹೆಣ್ಮಕ್ಳಿಗೂ ತಾಯಿಂದ ಹೇಳ್ಕೊಡೋದು ತಪ್ಪು ಕಲ್ಪನೆ ಏನು ಅಂದರೆ ಗಂಡಂದ್ರೆ ಎಲ್ಲ ಕೆಟ್ಟವರು ಅಂತ, ಅಥವಾ ಗಂಡಸರಿಗೆ ಎಲ್ಲರೂ ಹೆಣ್ಮಕ್ಳು ಕೆಟ್ಟವರು ಅಂತ ಹೇಳ್ಕೊಡೋದು. ಈ ಉಲ್ಟಾ ಕಾನ್ಸೆಪ್ಟ್ ಏನು ಮಾಡಿದೆ. ಸೊ ಇವರಿಗೆ ಗೈಡೆನ್ಸ್ ಯಾರೂ ಇಲ್ಲ. ಚಿಕ್ಕ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನಾಗ್ತಾರೆ ಗೊತ್ತಾಗಲ್ಲ. ಸೊ ಬಾಂಧವ್ಯದಲ್ಲಿ ಏನು ಅಂದರೆ ಸುಖ ಜೀವನ, ಸಂಸಾರ ಸುಖ ಜೀವನದಲ್ಲಿ ಸಪ್ತಪದಿ ಸೋರು. 7 ಜನ್ಮಕ್ಕೂ ನೀನೇ ನನ್ನ ಗಂಡನಾಗಿರ್ಬೇಕು, ನೀನೇ ನನ್ನ ಹೆಂಡತಿ ಆಗಬೇಕು ಅಂತೆ, ಅದಕ್ಕೆ ಸಪ್ತಪದಿ ಅಂತ. ಈಗ 7 ಜನ್ಮಕ್ಕಲ್ಲ, ನೀನು ಆಸ್ತಿ ಕೊಟ್ಟ ಮೇಲೆ ನೀನು ಯಾವ ಜನ್ಮಕ್ಕೂ ಬೇಡ ನನಗೆ ಅನ್ನೋ ಥರ ಇದ್ದಾರೆ ಜನಗಳು. ಸೊ ಒಂದು ಮದುವೆ ಅಂತ ಅರ್ಥನೇ ಗೊತ್ತಿಲ್ಲದೆ ಮದುವೆಗಳು ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ. ನಿಮ್ಗೆ ಇವಾಗ ಇಷ್ಟೊಂದು ಅರ್ಥ ಎಲ್ಲ ಗೊತ್ತಿದೆ ಮದುವೆ ಬಗ್ಗೆ, ಜೀವನ ಬಗ್ಗೆ ತಿಳ್ಕೊಂಡಿದ್ದೀರಾ. ಯಾಕೆ ಮದುವೆ ಆಗಿಲ್ಲ? ನೀವು ಯಾರನ್ನೂ ಮದುವೆ ಆಗಿಲ್ವಾ ಅಥವಾ ನಿಮ್ಮನ್ನು ಯಾರು ಮದುವೆ ಆಗಿಲ್ವಾ? ನಾನೂ ಆಗಿಲ್ಲ, ಅವರು ನನಗೆ ಆಗಿಲ್ಲ. ಸುಮ್ಮನೆ ಯಾರಾದರೂ ಮದುವೆ ಹಾಕ್ಕೊಂಡು ಆಗಿದ್ದಾರೆ ಅಂತ ಹೇಳ್ತಾರೆ, ಖಂಡಿತ ಇಲ್ಲ. ಅದರಲ್ಲಿ ನಾನು ಶ್ರೇಷ್ಠ ಬ್ರಹ್ಮಚಾರಿ, ಅಲ್ಲಿ ಎಲ್ಲರೂ ಬರೀ ಬ್ರಹ್ಮಚಾರಿಗಳಷ್ಟೇ. ಈಗ ಬ್ರಹ್ಮಚಾರ್ಯತ್ವ ಪಾಲಿಸ್ಕೊಳ್ಳೋದು ಇಂಪಾರ್ಟೆಂಟು, ಶ್ರೇಷ್ಠತೆ ಭಾಳ ಇಂಪಾರ್ಟೆಂಟ್. ಶ್ರೇಷ್ಠ ಬ್ರಹ್ಮಚಾರಿ ಅಲ್ಲಿ ಇಲ್ಲಿ ಮೂಸ್ ನೋಡೋಕ್ಕೇನು ಹೋಗಕ್ಕೆ ಹೋಗಲ್ಲ. ಆದರೆ ಆ ಥರ ಒಂದು ಪ್ರಕೃತಿ ನಿಯಮಲ್ಲಿ ಇಷ್ಟಾರ್ಥ ಸಿದ್ಧಿ ಫಲಪ್ರಾಪ್ತಿರಸ್ತು ಅಂತ. ಅದು ನಮಗೇನಂದರೆ ಒಂದು ಸಲ ನನ್ನ ಹೆಸರೇ ನರೇಂದ್ರ ಅಂತ, ನರಗಳ ಇಂದ್ರಿಯಗಳೆಲ್ಲ ನನ್ನ ಕಂಟ್ರೋಲ್. ಸೊ ನರೇಂದ್ರ ಅಂತ ಇರೋ ಅಂಥದ್ದು ಸ್ವಾಮಿ ವಿವೇಕಾನಂದರ ಹೆಸರು ಸಿಕ್ಕಿದಾಗ ನಾನು ಹಾಗೇ ಇರಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಅದರಿಂದ ಮದುವೆ ಆಗೋ ಪ್ರಶ್ನೆನೇ ಇಲ್ಲ. ಆಮೇಲೆ ಅವ್ರಿಗೆ ಅವಕಾಶನೂ ಕೊಟ್ಟಿಲ್ಲ. ಇನ್ನೊಂದು ಏನು ಅಂದರೆ ನಮ್ಮಲ್ಲೂ ನೀನು ಹಿಂಗಾಗು, ನಾನು ಹಂಗಾಗು, ನೀನು ಯಾಕೆ ಮದುವೆ ಆಗಿಲ್ಲ, ಅವ್ರ ಮನೆ ಆಸ್ತಿ ಇದೆ, ಇವ್ನು ಬೇಗ ಆಗಬೇಕಾದ್ರೆ ನಮ್ಗೆ ವಂಶೋದ್ಧಾರಕ ಬೇಕು, ಆ ಥರದ್ದು ನಮ್ಮ ತಂದೆ ತಾಯಿನೂ ನನಗೆ ಒಂದು ಯಾವುದೋ ಫೋರ್ಸು ಎಂಟರ್ಟೈನ್ಮೆಂಟ್ ಯಾವುದೂ ಇರಲಿಲ್ಲ. ಸೊ ನಮ್ಮ ಪಾಡು ನಾವು ಇದ್ವಿ, ನಾವಾಯಿತು, ನಮ್ಮ ಪಾಡಾಯಿತು. ಆಮೇಲೆ ನೀನು ಕೇಳಿದೆಯಲ್ಲ ಇದೆಲ್ಲ ಮದುವೆ ಆಗಿದೆ ನಿಮಗೆಲ್ಲ ಹೆಂಗೆ ಗೊತ್ತು ಅಂತ. ನೋಡಿ, ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ಥಿಯರಿ ಚೆನ್ನಾಗಿ ಗೊತ್ತಿದ್ದಾರೆ, ಪ್ರಾಕ್ಟಿಕಲ್ ಬಿಡನ್. ಸೊ ಪ್ರಾಕ್ಟಿಕಾಲಿಟಿನ ನಾವು ಇಂಪಾರ್ಟೆಂಟಾಗಿ ಜಗತ್ತಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ರಹಸ್ಯಗಳಿದೆ. ಇದು ಒಂದು ಸಾರಾಂಶ. ನೋಡು, ಪಾರ್ವತಿ ಪರಮೇಶ್ವರನ್ ನೋಡ್ಬಿಟ್ಟು ಮದುವೆ ಆಗಬೇಕು ಅಂತ ಹೇಳ್ತಾರೆ.
ಗಂಡ ಹೆಂಡತಿ ಜಗಳನೂ ಆಡ್ಬೋದು, ಸಾಯಂಕಾಲದಲ್ಲಿ ಒಂದಾಗಬೇಕು, ಎಲ್ಲಿ ಉಂಡು ಮಳಗೋವರೆಗೂ ಅಂತ. ವಿಷ್ಣು ಲಕ್ಷ್ಮಿ ಥರ ಪ್ರೀತಿಯಿಂದನೂ ಇರಬಹುದು ಅಂತ, ಕೃಷ್ಣನ್ ಥರ ಇರತಕ್ಕಂಥ ಲೀಲೆಗಳು ಆಡ್ಬೋದು ಅಂತ, ಬ್ರಹ್ಮನ್ ಥರ ದೂರದಲ್ಲಿ ಬ್ರಹ್ಮಚಾರ್ಯ ಪಾಲಿಸುವಂಥವ್ರು ಹೆಂಡತಿ. ಈಗ ಆಂಜನೇಯನ ಬ್ರಹ್ಮಚಾರಿ ಅಂತಾರೆ, ಆಂಜನೇಯನಿಗೆ ಇಬ್ಬರು ಹೆಂಡತಿರಿದ್ದಾರೆ, ಎಷ್ಟೋ ಜನ ಗೊತ್ತಿಲ್ಲ. ಪೂರ್ಣ ಪುಷ್ಕಲಾಂಬ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಅಯ್ಯಪ್ಪನಿಗೆ ಇಬ್ಬರು ಹೆಂಡತಿರಿದ್ದಾರೆ. ಸೊ ಎಲ್ಲರಿಗೂ ಏನು ಅಂದರೆ ವಿಶೇಷತೆ ಅಂದರೆ, ನಾನು ಅದಕ್ಕೆ ಹೇಳೋದು, ನೋಡು ಆಶೀರ್ವಾದ ಮಾಡೋರು ಬೇರೆ, ದೇವರುಗಳಿಗೆ ಇಬ್ಬಿಬ್ಬರು ಹೆಂಡ್ತಿರು, ನೀನು ಯಾಕೆ ಕಟ್ಕೊಬಾರ್ದು ನಮ್ಮ ಅಜ್ಜಿನ ಹೇಳೋರು. ಖಂಡಿತ ಇಲ್ಲ, ನಾನು ಆ ಕಾಲದಲ್ಲಿಲ್ಲ. ಒಂದು ಸಲ ತಲೆಗೆ ಹೋದ ಮೇಲೆ ದಟ್ ಇಸ್ ಇಷ್ಟ. ನಿಮ್ಮ ಪ್ರಕಾರ ವಿಚ್ಛೇದನಕ್ಕೆ ಕಾರಣ ಏನು? ವಿಚ್ಛೇದನಕ್ಕೆ ಕಾರಣ ಅವ್ರವ್ರ ಮನೇಲಿ ಒಬ್ಬೊಬ್ಬರು ವಿಚ್ಛೇದನ. ಕೆಲವು ಹುಚ್ಚುಮುಂಡೆ ಒಯ್ಯುತ್ತೆ, ಏನು ಅಂದರೆ ರಾತ್ರಿ ಮಲ್ಕೊಂಡಾಗ ಗಡ್ಡಾಗ ಹೊರಕೆ ಹೊಡೆದ ಅಂತಲೋ, ಇವಳು ಅವ್ನ ಮನೇಲಿಗೆ ಹೋಗ್ಬಿಟ್ಟು ಅವ್ನಿಗೆ ಯಾರಿಗೋ ಫೋನ್ ಮಾಡ ಅಂತಲೋ, ಅಥವಾ ಹೆಂಡತಿ ಮೇಲೆ ಜೋರ್ ಜಬರ್ದಸ್ತ್ ಮಾಡ್ದ ಅಂತಲೋ, ಅಥವಾ ಅವಳಿಗೆ ಇನ್ಫೀರಿಯರಿಟಿ, ಅವ್ಳು ಬೆಳೆದು ಬಂದ ವಾತಾವರಣ ಹೆಂಗಿರುತ್ತೋ ಗೊತ್ತಿಲ್ಲ, ಬೇಗ ಮದುವೆ ಮಾಡಿಬಿಟ್ಟಿರ್ತಾರೆ. ಇವ್ನು ಬೆಳೆದು ಬಂದಿರೋ ವಾತಾವರಣ ಹೆಂಗಿರುತ್ತೋ ಗೊತ್ತಿಲ್ಲ. ತಲೆಗೆ ಇವ್ರು ಹಾಕಿರೋದು ತಂದೆ ತಾಯಿಂದ್ರೆ ಏನು ಹಾಕಿರ್ತಾರೋ ಒಂದು ಮದುವೆ ಅಂತ ಮಾಡ್ಬಿಟ್ಟಿರ್ತಾರೆ. ಸೊ ಅವರವರ ಸಂದರ್ಭಕ್ಕೆ ನೋಡು, ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವ್ರು ತಪ್ಪಿಸಿದ್ರೆ ಡೈವರ್ಸ್ ಆಗಲ್ಲ. ಅದಕ್ಕೆ ಹೇಳೋದು, ಮದುವೆ ಆದ ತಕ್ಷಣ 3 ವರ್ಷದಲ್ಲಿ ಮಕ್ಕಳಾಗಬೇಕು, ಯುವರ್ ವೇಸ್ಟ್ ಈಸ್ ಗೋಯಿಂಗ್ ಟು ಬಿಕಮ್ ಬೆಸ್ಟ್ ಇನ್ ಯು ಅಂತ ಒಂದು ಸಂತಾನ ಅಭಿವೃದ್ಧಿ ಆಗಿಬಿಟ್ರೆ ಏನಾಗುತ್ತೆ, ಇಬ್ಬರ ದೋಷಗಳು ಕಳೆದು ಹೋಗುತ್ತೆ. ಇದು ಶಾಸ್ತ್ರದ ಪ್ರಕಾರ, ನಿಯಮದ ಪ್ರಕಾರ. ಇವ್ರು ಏನು ಮಾಡ್ತಾರೆ ಗೊತ್ತಾ, ಅಯ್ಯೋ ನನಗೆ ಫ್ಯಾಷನ್ನು, ನನ್ನ ಬ್ಯೂಟಿ ಕಾನ್ಷಿಯಸ್ ಹೋಗ್ಬಿಡುತ್ತೆ ಅಂತ ಇವಳು ಮುಂದಕ್ಕೆ ತಳ್ತಾನೇ ಇರ್ತಾಳೆ. ಅದೇನಾಗ್ಬಿಡುತ್ತೆ ಅಂದರೆ, ಯಾವ ಕಾಲಕ್ಕೂ ಆಧಾರಿತ ಅಂದರೆ 3 ವರ್ಷ ಇವ್ರು ತಳ್ಳಿದ್ರೆ 13 ವರ್ಷ ಜಲಮದಲ್ಲಿ ಮದುವೆ ಆಗಲ್ಲ. ಆಮೇಲೆ ಇವರೆಲ್ಲ ಏನು ಮಾಡ್ತಾರೆ, ಇರೋಬರ ಟಿವಿಗೆಲ್ಲ ನೋಡ್ಕೊಂಡ್ಬಿಡ್ತಾರೆ, ಗುಳ್ಳೆ ನನಗೆ ಮದುವೆ ಆಗಿಲ್ಲ, ಮದುವೆ ಆದಮೇಲೆ ಮಕ್ಕಳಾಗ್ತಾ ಇಲ್ಲ. ಈಗ ಊರಲ್ಲಿ ಯಾಕೆ ಕೇಳಬೇಕು, ನಿಮ್ಮ ತಂದೆ ತಾಯಿ ಮಾತು ಹೇಳ್ಕೊಂಡು ಮಕ್ಕಳಾಗಿದ್ದರೆ ಪರಿವರ್ತನೆ. ಸೊ ಯಾವಾಗ ಸಂತಾನ ಆಗುತ್ತೋ ಡೈವರ್ಸ್ಗಳು ಆದಷ್ಟು ಕಮ್ಮಿ. ಆಮೇಲೆ ಮದುವೆ ಶಾಸ್ತ್ರ ಸಂಪ್ರದಾಯದ ಜೊತೆಗೆ ಅವ್ರನ್ನ ಎಂಗೇಜ್ಮೆಂಟ್ ಮಾಡೋರು. ಎಂಗೇಜ್ಮೆಂಟ್ ಏನಕ್ಕೆ ಮಾಡೋರು ಅಂದರೆ 6 ತಿಂಗಳ ಮೊದಲು ಮಾಡೋರು ಎಂಗೇಜ್ಮೆಂಟ್. ಕನಿಷ್ಠ ಪಕ್ಷ ಒಂದು ವಿಶೇಷವಾಗಿರೋ ಸಂದರ್ಭ ಹೇಗೆ ಅಂದರೆ, ದಕ್ಷಿಣಾಯಣ ಉತ್ತರಾಯಣ. ನೀನು ಉತ್ತರಾಯಣದಲ್ಲಿ ಮಾಡಿ ದಕ್ಷಿಣಾಯಣದವರೆಗೂ ಮದುವೆ ಮಾಡ್ತಿರಲಿಲ್ಲ, ದಕ್ಷಿಣಾಯಣದಲ್ಲಿ ಎಂಗೇಜ್ಮೆಂಟ್ ಮಾಡಿದ್ರೆ ಉತ್ತರಾಯಣದವರೆಗೂ ಮಾಡ್ತಿರಲಿಲ್ಲ. ಯಾಕೆ ಮಾಡ್ತಿರಲಿಲ್ಲ ಅಂದರೆ, ಆ ಕಾಲದಲ್ಲಿ ಕಾನ್ಸೆಪ್ಟು ಇಷ್ಟೇ, ನೀವಿಬ್ಬರು ಎಂಗೇಜ್ಮೆಂಟ್ ಮಾಡಿದ್ದೀವಿ, ಇವಳಿಗೆ ನೀನೇ ಇವಳಿಗೆ ನೀನೇ, ಈಗ ಲವ್ ಮಾಡ್ಕೊಂಡು ಹಾಳಾಗೋಗಿ ಅಂತ ಬಿಟ್ಟಿರ್ತಾರೆ. ಇವ್ರು ಈಗಲ್ಲ, ಫುಲ್ಲಾ ಲವ್ ಮಾಡಿಕೊಂಡು ಮಗುನ ತೊಡೆ ಮೇಲೆ ಕೂರ್ಸ್ಕೊಂಡು ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಸೊ ಅಂಥ ಪರಿಸ್ಥಿತಿಲಿ ಈಗ ಡೈವರ್ಸ್ಗಳಾಗದೆ ಏನಾಗುತ್ತೆ, ಆಮೇಲೆ ಇಲ್ಲ ಅವ್ರ ತಂದೆ ಮಾತಾದರೂ ಕೇಳಬೇಕು, ಇಲ್ಲ ಇವ್ರ ತಾಯಿ ಮಾತಾಡಿದ್ರು ಕೇಳ್ಕೊಳ್ಳೋ ಪರಿಸ್ಥಿತಿ. ಸೊ ಇದರಿಂದ ಡೈವರ್ಸ್ಗಳು ಅವರವರ ಸಂದರ್ಭಕ್ಕೆ, ಅವರವರ ಕಾಲ್ಪನಿಕ ಜೀವನಕ್ಕೆ, ಅವರವರ ಮನಸ್ಸಿಗೆ ಬಿಟ್ಟಿರ್ತಕ್ಕಂಥದ್ದು. ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ವಿಚ್ಛೇದನಕ್ಕೆ ಮುಖ್ಯ ಕಾರಣ ಮದುವೆ. ಪಾಪ ಮದುವೆ ಮಾಡ್ಕೊಂಡ ತಕ್ಷಣ ಇಮಿಡಿಯೇಟ್ ಡೈವರ್ಸ್ ಮಾಡೋಕ್ಕೋಸ್ಕರ ಅದ್ರಲ್ಲಿ ಬಾಯಿ ಮುಚ್ಕೊಂಡಿರ್ಬೋದು, ಖರ್ಚು ಮಾಡ್ಕೊಂಡು ತಿನ್ಕೊಂಡು ಎಲ್ಲರನ್ನೂ ಬಯಸ್ಕೊಂಡು ಯಾಕೆ ಬೇಕಾಗಿತ್ತು. ಮದುವೆ ಆದರೆ ತಾನೇ ವಿಚ್ಛೇದನ ಆಗೋದು. ಕರೆಕ್ಟ್, ಈಗ ಕಾನ್ಸೆಪ್ಟ್ ಅದು. ಈ ಮದುವೆ ವಿಚಾರ ಮಾತಾಡ್ತಾ ನೀವು 2012ರಲ್ಲಿ ಪ್ರಳಯ ಆಗುತ್ತೆ ಅಂತ ಹೇಳಿದ್ರಿ. ನನಗೆ ಭಯನೇ ಆಗ್ಬಿಟ್ಟಿತ್ತು, ಇನ್ನೇನು ಪ್ರಳಯ ಆಗುತ್ತೆ ಮದುವೆ ಅನ್ಕಪ್ಪ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟೆ ನಾನು. ಆಮೇಲೆ ಕಾದೆ 2013 ಆಗಲಿಲ್ಲ, ಅದು 2023 ಆಗಲಿಲ್ಲ. ಆಮೇಲೆ ಮದುವೆ ಅದು 2014ಕ್ಕೆ. ಆಮೇಲೆ ಗೊತ್ತಾಯ್ತು, ಓ ಪ್ರಳಯ ಅಂದ್ರೆ ಏನು ಅಂತ ಆಮೇಲೆ ಅರ್ಥ ಆಯ್ತು ನನಗೆ. ಪ್ರಳಯ ಅನ್ನೋದು ಇಂಪಾರ್ಟೆಂಟ್ ಏನಂದರೆ ಪ್ರಕೃತಿಯ ಲಯ ಅಂತ. ಅದು ಆ್ಯಕ್ಚುಲಿ ಇವಾಗ ನಾನು ಹೇಳಿದ ತಕ್ಷಣಕ್ಕೆ ಆಗ್ಬಿಟ್ರೆ ಪ್ರಳಯ ಪ್ರಕೃತಿಯ ಲಯಗಳಾಗುತ್ತೆ ಅಂತ. ಇಟ್ ಕ್ಯಾನ್ ಬಿ 1 ದಿವಸ 2 ದಿವಸ ಅಂತಲ್ಲ, ನಾಳೆ ಬೆಳಗ್ಗೆ ಆಗ್ಬಿಡ್ತು ಅಂದರೆ ನಾನು ಹೇಳಿದ ದಿವಸಕ್ಕೆ ಅದೇನಾಗುತ್ತೆ, ಓ ನಾನೇ ದೇವರು ಅಂತ ಅನ್ಸ್ಕೊಂಡ್ಬಿಡುತ್ತೆ. 2012ಕ್ಕೆ ನೀನು ಆಯ್ತೋ ಬಿಡ್ತೋ, ನಾನು ಹೇಳಿದ ಸಮಯಕ್ಕೆ ಅವ್ನು ಪಾಪ ಪಿಕ್ಚರು ತೆಗೆದ 2012 ಅಂತ ಪ್ರಳಯದ ಪಿಕ್ಚರ್ನ. ಸೊ ಅದರಿಂದ ಏನು ಹೇಳುತ್ತೆ ಅಂದರೆ, ಅದು ಫ್ಯೂಚರ್ಗೆ ಆಗುವಂಥ ಸೂಚನೆಗಳು ಇವತ್ತಿಗೂ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿದೆ. ಈ ಪ್ರಕೃತಿಯ ಲಯಗಳು ನಡೆದಾಗ ನೀನು ಇವತ್ತೇ ಗ್ಲೋಬಲ್ ವಾರ್ಮಿಂಗು ಇದೆಲ್ಲ ನೋಡ್ತಾ ಹೋದರೆ ಒಂದೊಂದು ಕಡೆ ಒಂದೊಂದು ನಡೀತಾ ಇದೆ. ಆ್ಯಕ್ಚುಲಿ ಎಲ್ಲ ನೋಡ್ತಾ ಇರೋದು ಕಾಣಲ್ಲ ಇವ್ರಿಗೆ ಅಷ್ಟೇ. ಏನು ಮನೆ ಮುಂದೆ ಇವತ್ತೇ ಇಲ್ಲಿ ಪ್ರಳಯ ಅಲ್ಲಿ ಅಂದರೆ ಇಲ್ಲೂ ಬೀಳ್ತಾ ಇದ್ರೆ ಕೂಡ ನಿನಗೆ ಅವಾಗ ಗ್ಯಾರಂಟಿ ಅನ್ಸೋದಲ್ಲ. ಆಗಿರ್ತಕ್ಕಂಥದ್ದು ಸುತ್ತಲೂ ಆಲೋಚನೆ ಮಾಡಬೇಕು. ಆಮೇಲೆ ಮಾಡೋಕ್ಕೆ ನಾನೇನು ಈ ನಾಳೆ ಬೆಳಗ್ಗೆ ಆಗುತ್ತೆ, ನಾಡಿದ್ದು ಬೆಳಗ್ಗೆ ಆಗುತ್ತೆ ಅಂತ 2012 ಅಷ್ಟೊತ್ತಿಗೆ ಆಗಲೇಬೇಕು ಅನ್ನೋದಕ್ಕೆ ಥರ್ಡ್ ವರ್ಲ್ಡ್ ವಾರ್ ವಿಲ್ ಬ್ರೇಕ್ಔಟ್ ಅಂತ ಹೇಳುತ್ತೆ. ಅದಾದಮೇಲೆ ಪ್ರಕೃತಿಯ ಲಯಗಳಾಗುತ್ತೆ ಅಂತ ಎಲ್ಲ ನಡೀತಾ ಬಂತು. ಸೊ ಅದೇನಾಗಿದೆ, 1 ವರ್ಷ 2 ವರ್ಷ ನೀನು ಮದುವೆ ಆದಮೇಲೆ ಆಯ್ತೇನೋ ಮೋಸ್ಟ್ಲಿ. ಸೊ ಅದಕ್ಕೆ ಮೊದಲೇ ಆಗಿದ್ದಿದ್ರೆ ನೀವು ಮಾಡ್ಕೊಳ್ತಿರ್ಲಿಲ್ಲ ಅಂತ ಅನ್ಸರ, ಅದಕ್ಕೆ ಮೇಡ್ ಫಾರ್ ಈಚ್ ಅದರ್ ವೇಟಿಂಗ್ ಫಾರ್ ಅಂತ ಹೇಳಿ ಬಂದಿತ್ತು. ಕೆಲವೊಂದು ಪುರಾಣಗಳಲ್ಲಿ ಬರೆದಿದೆ, ಪ್ರಳಯ ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ಮನುಷ್ಯರು ನಡ್ಕೊಂಡ್ರೆ, ಮೇಲ್ಗಡೆ ದೇವತೆಗಳು ಮುನಿಸ್ಕೊಂಡಾಗ ಇಲ್ಲಿ ಸಲಿಂಗ ಕಾಮಗಳು ಹೆಚ್ಚಾಗತ್ತೆ, ಸಮುದ್ರಗಳು ಹೆಚ್ಚು ಏನೋ ಮುಂದೆ ಬಂದು ಉಲ್ಕೆ ಪಾತಗಳೇನೇನೋ ಆಗುತ್ತೆ, ಜೊತೆಗೆ ನಿರೀಕ್ಷೆಗೂ ಮೀರಿ ಮಳೆ ಬರುತ್ತೆ, ಇದೇನೋ ಪ್ರವಾಹಗಳು ಹೆಚ್ಚಾಗತ್ತೆ, ಪ್ರಾಣಿಗಳೆಲ್ಲ ಜೋರಾಗಿ ಕಿರ್ಚಕ್ಕೆ ಶುರು ಆಗುತ್ತೆ, ಈ ಥರದ್ದು. ಮತ್ತು ಸಮಾಜದ ತುಂಬ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಇದಕ್ಕೆ ಯಾರೋ ಒಬ್ಬರು ಕಾರಣ ಅಲ್ಲ, ಇಡೀ ಪ್ರಕೃತಿಯಲ್ಲಿರೋ ನಾವೆಲ್ಲ ಮನುಷ್ಯರು ಕಾರಣ. ಯಾಕಂದರೆ ನಾವು ಪ್ರಕೃತಿಗೆ ವಿರುದ್ಧವಾಗಿ, ನ್ಯಾಯ ನಿಷ್ಠೆಗೆ ನಿಯತ್ತಿಗೆ ವಿರುದ್ಧವಾಗಿ ನಡೀತಾ ಇದ್ದೀವಿ ಅಂತ ಇದೆ ಪುರಾಣಗಳಲ್ಲಿ. ಹೌದಾ ಅದು? ಹೌದು ಖಂಡಿತ. ನೀವು ಅದನ್ನೇ ಪ್ರಳಯ ಅಂತ ಹೇಳಿದ್ದ ಹೇಗೆ? ಈಗ ಪ್ರಕೃತಿ ಇದ್ದರೆ ಪಂಚಭೂತಗಳಪ್ಪ, ನಮ್ಮ ದೇಹದಲ್ಲೂ ಪಂಚಭೂತಗಳಿದೆ. ಸೊ ಹೊರಗಡೆ ಇರತಕ್ಕಂಥ ಪಂಚಭೂತಗಳು ಒಳಗಡೆ ಇರೋದು ಎರಡು ಬೇರೆ ಬೇರೆ ಅಲ್ಲ. ನೀನು ಹೇಳಿದಾಗೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಈ ಭೂಮಂಡಲದಲ್ಲಿ ಭೂಮಿ ಮೇಲೆ ಎಲ್ಲವೂ ನಮ್ಮಲ್ಲೇ ಸೇರಿರ್ತಕ್ಕಂಥದ್ದು. ಪ್ರಕೃತಿಗೆ ನಾವು ಸೇರಿಬಿಟ್ವಿ.
ಅದಕ್ಕೆ ಆಶೀರ್ವಾದ ಮಾಡುವಾಗ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಯಾಕೆ ಹೇಳಬೇಕು? ಸರ್ವೇ ಜನ ಅಂದರೆ ಬರೀ ಜನಗಳು ಮಾತ್ರ ಅಂತ. ಇವರು ಅದೇ ಮಂತ್ರವನ್ನು ಲೋಕ ಸಮಸ್ತ ಸುಖಿನೋ ಭವಂತು ಅಂದರೆ ಲೋಕದಲ್ಲಿರ್ತಕ್ಕಂಥ ಕ್ರಿಮಿ ಕೀಟ ಜೀವ ರಾಶಿ ಮನುಷ್ಯ ಪ್ರಾಣಿಗಳೆಲ್ಲನೂ ನಾವು ಒಂದಕ್ಕೆ ಸೇರಿರ್ತಕ್ಕಂಥ ಪ್ರಕೃತಿ ಅಂತ. ಸೊ ಮರ ಬೇರೆ ಅಲ್ಲ, ಪ್ರಾಣಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಸೊ ನಾವು ಪ್ರಾಣಿಗಳೇ, ಮಾತಾಡೋ ಪ್ರಾಣಿಗಳಷ್ಟೇ. ಆ ಪ್ರಾಣಿಗಳು ಪಾಪ ಮಾತಾಡೋಕೆ ಒಂದು ಬರಲ್ಲ, ಅದೊಂದು ಶಾಪಗ್ರಸ್ತವಾಗಿರ್ತಕ್ಕಂಥದ್ದು. ಇರಲಿ, ಆದ್ರೂ ಈ ಪ್ರಕೃತಿಗೆ ನಾವು ಸಂಬಂಧಪಟ್ಟಿರೋ ಪಂಚಭೂತಗಳಲ್ಲಾಗಿರೋದ್ರಿಂದ ನೀನು ಹೇಳಿದ್ದು ಶತಸಿದ್ಧ. ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯ ತಾನು ಮಾಡಿರೋ ಕರ್ಮವನ್ನು ತಾನು ಅನುಭವಿಸ್ಲೇಬೇಕು. ಕರ್ಮ ಅಂದರೆ ಆಮೇಲೆ ಎಲ್ಲರೂ ಕೆಟ್ಟದ್ದು ಅಂದ್ಕೊಂಡ್ಬಿಡ್ತಾರೆ. ಒಳ್ಳೆ ಕರ್ಮನೂ ಇದೆ, ಪುಣ್ಯದ್ದು ಇದೆ. ಅದು ತಾನು ಮಾಡಿದ್ದುಣ್ಣ ಮಾರಾಯ. ಸೊ ಇಟ್ ಕ್ಯಾಸ್ ಟು ವೆಯ್ಟ್ ಆ್ಯಂಡ್ ಸಿ ಅಂತ. ಸೊ ಅದಕ್ಕೆ ಅಂತ ತೋರಿಸ್ತಾನೆ, ವಿ ಹ್ಯಾವ್ ಟು ವೆಯ್ಟ್ ಅಷ್ಟೇ. ನಿಮ್ಮ ದಿನಚರಿ ಹೇಗಿರುತ್ತೆ ಗುರುಗಳೇ? ದಿನಚರಿ ಅಂದರೆ ಬೆಳಗ್ಗೆ ಬೇಗ ಹೇಳ್ತೀವಿ, ಎಲ್ಲನೂ ಸ್ನಾನ ಗೀನ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ, ತದನಂತರ ಅಮ್ಮನಿಗೆ ಏನು ಬೇಕೋ ಸಹಾಯ ಮಾಡಿ, ರಾತ್ರಿಗೋ ಬೆಳಗ್ಗೆಗೋ ಏನು ತಿಂಡಿ ಮಾಡ್ತಾರೋ ಅದಕ್ಕೆಲ್ಲ ತರಕಾರಿ ಹೆಚ್ಕೊಡ್ತೀನಿ, ಮನೆ ಎಲ್ಲ ಗುಡಿಸ್ತೀನಿ. ರಾಜ ಮಂತ್ರಿ ಸೇವಕ ಎಲ್ಲ ನಾನೇನೇ ಆಗಿರೋದ್ರಿಂದ. ಹೌದಾ? ಹೌದು. ಕೆಲಸದವರಿಲ್ಲ ಮನೇಲಿ? ಯಾರನ್ನು ಇಟ್ಕೊಂಡಿಲ್ಲ. ಕೆಲಸದವ್ರು ಇಟ್ಕೊಂಡಿಲ್ಲ ಅಂದರೆ ಯಾರು ಇರಲ್ಲ ನಮ್ಮಲ್ಲಿ. ನೀನು ಹೇಳ್ದಾಗ ಯಾವನ ಬೈದ್ಗಿದ್ದು ಬಿಟ್ರೆ ಬರಲ್ಲ ಕೆಲವರು, ಯಾಕೆ ಬೇಕು ಅಂತ. ಸೊ ನಮ್ಮನ್ನೆಲ್ಲ ಯಾರು ಕೆಲಸದವ್ರು. ನೀವು ಒಳ್ಳೆ ಪೇಮೆಂಟ್ ಕೊಟ್ಟರೆ ನಾನು ಯೋಚನೆ ಮಾಡ್ತೀನಿ. ನೀನೇ ಬರೋಣ ಅಂತಲ್ಲ. ನಾ ಕೆಲಸದವ್ರು ಅಂತ ಇಟ್ಕೋಬೇಕು ಅಂತಿಲ್ಲ. ಇರೋ ಇಬ್ಬರಿಗೆ ಏನಂತೆ ಮನೇಲೆ ಮಟ್ಟಿಗೆ ಏನು ಅಂದರೆ ಇರೋಷ್ಟು ದಿವಸ ನಾವೇ ಕೈ ಕಾಲು ಆಡಿಸಿ ನಮ್ಮ ಕೈಲಾದ ಕೆಲಸಗಳನ್ನ ನಾವೇ ಮಾಡ್ಕೊತಾ ಬಂದರೆ ಗಟ್ಟಿಮುಟ್ಟಿಗೂ ಇರ್ತೀವಿ. ಆಮೇಲೆ ನೀವು ಸುಮ್ಮನೆ ಕೂತಾಗ ಸೋಂಬೇರ್ ಥರ ಬಂದ್ಬಿಡತ್ತೆ ಅಂತ. ನಮ್ಮಲ್ಲಿ ಆಳು ಕಾಳು ಅಂತ ಮೊದಲಿಂದ ನಾವು ಇಟ್ಕೊಂಡು ರಾಜಾರೋಷವಾಗಿ ಏನು ಬೆಳೆದಿದ್ದವರಲ್ಲ. ನಮ್ಮ ಪಾಡ ಅಮ್ಮನೇ ಕೆಲವೆಲ್ಲ ಮಾಡ್ಕೊತಾರೆ, ನಾನು ಕೆಲವೆಲ್ಲ ಮಾಡ್ಕೊಡ್ತೀನಿ. ಆವಾಗಿಂದ ನಮಗೆ ದಿನಚರಣೆಯಲ್ಲಿ ಇಷ್ಟು ಮಾಡ್ಕೊಳ್ಳೋದು. ರಾತ್ರಿ ಹೊತ್ತು ಏನಾದರೂ ಓದ್ಕೊಳ್ಳೋದು ಎಲ್ಲ ಬರೆಯೋದು ಅಂಥದ್ದೆಲ್ಲ ಇದ್ದರೆ ರಾತ್ರಿನೇ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಬೆಳಗ್ಗೆ ಏನೇನು ಮಾಡಬೇಕು ಅಂತ. ಆಮೇಲೆ ಕಾರ್ಯಕ್ರಮಗಳಿಗೆ ಏನಾದರೂ ಹೋಗಬೇಕು ಅಂದರೆ ಆ ಕಾರ್ಯಕ್ರಮಗಳದೆಲ್ಲ ರೂಪರೇಷೆಗಳು ಮಾಡ್ಕೊಳ್ತೀನಿ. ಆಮೇಲೆ ಕೆಲವು ಸೀಕ್ರೆಟ್ಸ್ ಆಫ್ ಇಂಡಿಯಾ ಅಂತ ಕೆಲವೆಲ್ಲ ಬರೆದಿದೆ. ಯಾಕೆಂದರೆ ಪ್ರಪಂಚದಲ್ಲಿ 72,000 ದೇವಾಲಯಗಳನ್ನ ನೋಡಿದ್ದು ನಾನು ಬದುಕಿರೋದು ನಾನೊಬ್ಬನೇ. ಯಾಕೆಂದರೆ ನನ್ನ ಬಾಲ್ಯದಿಂದ ಎಲ್ಲ ಗುರುಗಳ ಜೊತೆ ಓಡಾಡಿ ಮಾಡಿ ಅದು ಗುಡಿ ದೇವಸ್ಥಾನ ದೇವಾಲಯ ಇಷ್ಟೂ ಸೇರಿ 1,47,000 ದೇವಾಲಯಗಳಿದೆ ಇಂಟೈರ್ ಇಂಡಿಯಾದಲ್ಲಿ. ಅಂದರೆ 8 ಲಕ್ಷದಲ್ಲಿ ಉಳಿದಿರೋದಷ್ಟು 1,47,000. ಇಷ್ಟರಲ್ಲಿ 72,000 ದೇವಾಲಯಗಳನ್ನ ದೇವಸ್ಥಾನ ಗುಡಿಗಳನ್ನ ನೋಡಿರ್ತಕ್ಕಂಥದ್ದು ನಾನೊಬ್ಬನೇ. ಸೊ ಇಷ್ಟರಲ್ಲಿ ಏನೇನಿರುತ್ತೆ, ಯಾವಾಗ ಏನಾಗುತ್ತೆ ಅದು ಮಧ್ಯೆ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಚಿಪ್ಪಲ್ಲಿ ತಲೆಯಲ್ಲಿ ಇಟ್ಕೊಂಡು ವ್ಯವಸ್ಥಿತವಾಗಿ ಇಲ್ಲ ಏನು ತಿಳಿಸ್ಬೇಕು, ಯಾರಿಗೆ ಏನು ತಿಳಿಸ್ಬೇಕು, ಯಾವಾಗ ಏನು ಮಾಡಬೇಕು. ಆಮೇಲೆ ಆಲ್ ಇಂಡಿಯಾ ವಾಸ್ತು ಶಿಲ್ಪಶಾಸ್ತ್ರಕ್ಕೆ ನಾನೇ ಜಾಯಿಂಟ್ ಸೆಕ್ರೆಟ್ರಿ. ಅದರಿಂದ ಅವ್ರ ಮನೆಗಳಿಗೆ ವಾಸ್ತು ಅಥವಾ ಯಾವ ಪ್ರಕೃತಿ ಏನು ಚೇಂಜಸ್ ಮಾಡಿರ್ತಾರೆ, ಇವ್ರು ಹೆಂಗೆ ಕಟ್ಕೊಂಡಿರ್ತಾರೋ ಮನೆ, ಈಗ ಆ ಥರದ್ದೆಲ್ಲ ವಿಚಾರಗಳು ತಿಳಿಸ್ಕೊಂಡು ಹೋಗೋಕ್ಕೆ ದಿನಚರಣೆಗಳು ಮಾಡ್ಕೊತೀನಿ. ನೀವು ವಾಸ್ತು ನಂಬ್ತೀರಾ? ಖಂಡಿತ. ಮನೆಗೆ ಪೂರ್ವಾಭಿಮುಖವಾಗಿ ಬಾಗಿಲಿರಬೇಕು, ದಕ್ಷಿಣಾಭಿಮುಖವಾಗಿ ಬಾಗಿಲಿರಬೇಕು, ಆ ಥರ ಎಲ್ಲ ಹೇಳ್ತಾರೆ ಕೆಲವರು. ಅದೆಲ್ಲ ಈ ಈಶಾನ್ಯ ಮೂಲೆಯಲ್ಲಿ ಇದಿರಬೇಕು, ಕುಬೇರ ಮೂಲೆಯಲ್ಲಿ ದುಡ್ಡಿರಬೇಕು, ಇದೆಲ್ಲ ಒಂದೇಳ. ವಾಸ್ತು ಅಂದ್ರೆ ವಾಸ್ತವ್ಯವನ್ನ ಯಾರು ಹುಡ್ತಾರೋ ಅದು ಇಂಪಾರ್ಟೆಂಟ್. ಈ ಬಾರ್ಗಳನ್ನ ಯಾವುದೇ ಮೂಲೆಯಲ್ಲಿ ಸ್ಮಶಾನದಲ್ಲಿಟ್ಟರು ಅದು ಯಾವ ಮೂಲೆಯಲ್ಲಿದ್ರು ಬಂದು ಕುಡಿತಾರೆ. ಹೆಂಗೆ? ಅದು ಶನಿಯ ಸಂಬಂಧ, ರಾಹುಗೆ ಸಂಬಂಧಪಟ್ಟಿರ್ತಕ್ಕಂಥ, ಅದಕ್ಕೆ ವಾಸ್ತು ಬೇಕಾಗಿಲ್ಲ ಆ್ಯಕ್ಚುಲಿ. ಸೊ ಅದು ಹೆಂಗಾದ್ರೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಹೋಟ್ಲು, ಇಟ್ ಕ್ಯಾನ್ ಬಿ ಇನ್ ಸೌತ್, ಚೆನ್ನಾಗಿರುತ್ತೆ, ಊಟ ತಿನ್ಕೊಂಡು ಹೋಗೋರು, ಕ್ಲಬ್ಬು, ಈ ಥರದ್ದು ಎಲ್ಲೇ ಇದ್ದರೂ ಅವ್ರಿಗೆ ಚೆನ್ನಾಗಿ ನಡೆಯುತ್ತೆ ಅಂತ. ವಾಸ್ತು ಅನ್ನೋದು ಎಲ್ರಿಗೂ ಅಂತಲ್ಲ. ನೀನಿರೋ ಚೌಕಟ್ಟನ್ನ ವಾಸ್ತವ್ಯವಾಗಿ ನೀನು ಎಲ್ಲಿ ವಾಸ್ತವ್ಯ ಹುಡ್ತೀಯೋ ಅಂದರೆ ನೀನು ಇರೋವಂಥ ಜಾಗ, ಇದು ಇರೋವಂಥ ಜಾಗ ಅಲ್ಲ. ನೀನು ಹೇಳಿದ್ದು ಬಾರು ರೆಸ್ಟೋರೆಂಟ್ ಅಲ್ಲ, ಮಾರೋ ಅಂಥ ಜಾಗ, ವ್ಯಾಪಾರದ ಸ್ಥಳ. ನೋಡಿ ಹಂಗೆ ನೋಡೋಕೆ ಹೋದರೆ ಇಂಡಿಯಾ ವಾಸ್ತುನೇ ಸರಿ ಇಲ್ಲ. ದೇವಮೂಲಲ್ಲಿ ಹಿಮಾಲಯ ಪರ್ವತನ ಇದೆ, ನೈಋತ್ಯದಲ್ಲಿ ಸಮುದ್ರ ಹರಿತಾ ಇದೆ, ಇಂಡಿಯನ್ ಓಷನ್ ಇದೆ. ಸೊ ಅದೇ ಉಲ್ಟಾ ಇದೆ. ಸೊ ಆ ಉಲ್ಟಾ ಇದ್ದಾಗ ಏನು ಮಾಡಬೇಕು, ಭರತಖಂಡದಲ್ಲಿ ನಿನ್ನ ಮನೆ ವಾಸ್ತವ್ಯವನ್ನು ಪೂರ್ವಕ್ಕೆ ಇದೇ ದಿಕ್ಕಿದ್ರೆ ಉತ್ತಮ. ಅವಳು ಪೂರ್ವಕ್ಕೆ ಅಡುಗೆ ಮಾಡಿಕೊಂಡು ನಿಂತಿದ್ರೆ ಹೆಣ್ಣು 3 ಅಗ್ನಿ ಸಂಭೂತಾಂ ಸರ್ವದೋಷ ಪ್ರಾಯಶ್ಚಿತ್ತ. ಹೆಣ್ಣು 3 ಅಗ್ನಿ ಸೇರಬೇಕು ಅವಳು ಅಡುಗೆ ಮಾಡೋ ಜಾಗದಲ್ಲಿ. ಸೂರ್ಯ, ಮನೆ ಒಲೆ ಉರಿ, ಮನೆ ಗೃಹಿಣಿ, 3 ಅಗ್ನಿ. ಹೆಣ್ಣಿಗೆ ಅಗ್ನಿಗೆ ಹೋಲಿಸ್ತಾರೆ. ಸೊ ಅವಳು ಪೂರ್ವದಲ್ಲಿ ಇರಬೇಕು. ಸೊ ಎಲ್ಲಿರಬೇಕು, ಆ ಇರ್ತಕ್ಕಂಥ ಪೂರ್ವದಲ್ಲಿ ಯಾರು ಇರ್ತಾನೆ, ಚಂದ್ರ ಎಲ್ಲಿರ್ತಾನೋ ಅಲ್ಲೇ ಇರಬೇಕು. ಸೊ ಅಗ್ನಿ ಮೂಲೆಯಲ್ಲಿ ಚಂದ್ರ ಇರ್ತಾನೆ. ಸೊ ಇವಳು ಹೆಣ್ಣು ಚಂದ್ರನ ಮೂಲೆಯಲ್ಲೇ ಇರಬೇಕು. ಸೊ ಇದು ಕ್ರಮ ವಾಸ್ತುಗೆ. ಆದರೆ ಎಲ್ಲಾನು ವಾಸ್ತು ತೀರಾ ನೋಡ್ಕೋಬಾರ್ದು. ನೀನು ಆಮೇಲೆ ಮನೆ ಇರೋದು, ನೀನು ಚಿಕ್ಕ ಮನೆ ಇದ್ದರೆ ಸೋಫಾ ಇಲ್ಲೇ ಹಾಕ್ಲೇಬಾರ್ದು, ದೇವ ಮೂಲೆಗೆ ಹಾಕ್ಲೇಬಾರ್ದು. ಆ ದೊಡ್ಡ ಸೋಫಾ ಬಂದ್ಬಿಟ್ರೆ ಏನು ಮಾಡ್ತೀಯಾ, ಕತ್ತರಿಸ್ಬಿಸಾಕ್ತೀಯಾ? ಕೆಲವೆಲ್ಲ ವಾಸ್ತು ನೋಡಬೇಕು ಅಂತ ಏನಿಲ್ಲ. ಅದಕ್ಕೇನಾದರೂ ಒಂದು ಪರಿಹಾರನೂ ಮಾಡ್ಕೊಳ್ಳೋದು. ದುಡ್ಡಿರೋರು ನೋಡ್ಕೊಂಡ್ರೆ ಸಾಕು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಹಾಗಂದ್ರೆ ಪ್ರತಿಯೊಂದು ಮನೇನೂ ಓಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಮನೆ ಕೆಲವು ವಾಸ್ತು ಹೇಳ್ತಾರೆ, ರಾಮ ಇರೋ ಬರೋದೆಲ್ಲ ಮುರಿದಾಕು, ಆ ಗೋಡೆಯನ್ನೇ ಹೊಡೆದಾಕ್ಬಿಡಿ ಮಾಡಿ ಅಂತ ಹೇಳ್ತಾರೆ. ಆ ಥರದ್ದು ವಾಸ್ತವ್ಯ ಅಲ್ಲ ಅದು. ನಿನ್ನ ಪೂಜೆ ಪುನಸ್ಕಾರ ಎಲ್ಲಿ ನಡಿಬೇಕು. ಗಂಡು ಮಕ್ಕಳಾಗಿದ್ದರೆ ಅವ್ರ ಮನೇಲಿ ಹೆಣ್ಣು ಮಕ್ಕಳು ಇಲ್ದರೆ ದೇವ ಮೂಲೆಯಲ್ಲಿ ದೇವ್ರ ಮನೆ ಇರ್ಬೋದು. ಗಂಡು ಮಕ್ಕಳೇ ಇಲ್ದಿರೋ ಜಾಸ್ತಿ ಜನ ಅಲ್ಲೇ ಇದ್ದರೆ ದೇವ ಮೂಲೆಯಲ್ಲಿ ಏನೂ ಭಾರ ಇರಬಾರ್ದು ಅಂತ ಹೇಳುತ್ತೆ. ಯಾಕೆಂದರೆ ಗಂಡು ಮಕ್ಕಳು ಬ್ಲಾಕ್ ಆಗಿಬಿಡ್ತಾರೆ. ಗಂಡು ಮಕ್ಕಳು ಗಂಡೆ. ಸೊ ಗಂಡು ಮಕ್ಕಳಿಗೆ ನಾರ್ತ್ ಈಸ್ಟ್ ಶುಡ್ ಬಿ ಆಲ್ವೇಸ್ ಎಂಟಿ. ಸೊ ಇದೆಲ್ಲ ಒಂದು ಫ್ರ್ಯಾಕ್ಷನ್. ಸೊ ಈ ವಾಸ್ತವನಿಗೆ ಒಂದು ದೊಡ್ಡ ನೀನು ಕಾನ್ಸೆಪ್ಟ್ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದ್ರ ವಿಚಾರನ ತಿಳಿಸ್ಬೋದು. ಬಟ್ ನಿಂಗೆ ಟೈಮ್ ಇಲ್ಲ ಅನ್ಸುತ್ತೆ, ಸುಮ್ಮನೆ ಆಗ್ತೀನಿ. ಏನಂದರೆ ವಾಸ್ತು ಪ್ರಕಾರ ಅಂತ ಒಂದು ಸಿನಿಮಾ ಇದೆ, ಅದರಲ್ಲಿ ಯೋಗರಾಜ್ ಭಟ್ ಅವರು ಒಂದು ಹಾಡು ಬರೀತಾರೆ, ಜಯಂತ್ ಕಾಯ್ಕಿಣಿ ಅವರು ಒಂದು ಹಾಡು. ಪಿಕ್ಚರ್ಗೆ ನನ್ನೂ ಕರೆದಿದ್ರು ಪಾತ್ರಕ್ಕೆ, ನಾನು ಬರಲ್ಲ ಅಂತ ಹೇಳಿದೆ. ಹೇಳೋ.
ಭಟ್ರು ಬರೀತಾರೆ, ಮನೆಗೆ 4 ಮೂಲೆ, ಮೂಲೆಗೊಬ್ಬ ದೇವರು, ದೇವ್ರಿಗೆ ಯಾಕೋ ಮಂಕು, ಇಲ್ಯಾಕೆ ಇಟ್ರಿ ಟ್ಯಾಂಕು ಅಂತ. ಸೊ ಟ್ಯಾಂಕ್ ಇಡೋದಕ್ಕೂ ನಾವು ವಾಸ್ತು ನೋಡ್ಕೊಂಡು ಕೂತಿದ್ದೀವಿ ಅನ್ನೋದು ಒಂದು ಅರ್ಥ. ಜಯಂತ್ ಕಾಯ್ಕಿಣಿಯವರು ಬರೀತಾರೆ, ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಗೆ ಲೋಭ ಬೇಕೆ, ಅಮ್ಮ ಹಚ್ಚಿದ ಒಲೆಗೂ ವಾಸ್ತು ಬೇಕೆ ಅಂತ. ಅಮ್ಮ ಹಚ್ಚಿದ ಒಲೆಗೂ ವಾಸ್ತು ಬೇಕೆ. ಸೊ ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಅಮ್ಮ ಎಲ್ಲೋ ಒಲೆ ಹಚ್ಚಿ ಊಟ ಹಾಕಿದ್ರೆ ಸಾಕು ಗುರು ಅಂತ. ಅಲ್ಲಿ ಅಮ್ಮ ವಾಸ್ತು ನೋಡಿಕೊಂಡು ಒಲೆ ಹಚ್ತಿದ್ರಾ? ಆ ಥರ ಏನು ಇರಲಿಲ್ವಲ್ಲ? ಖಂಡಿತ ಇತ್ತು. ಅವರು ಒಲೆ ನೋಡೇ ಹಚ್ತಿದ್ರು ಅನ್ನೋದು ಇಂಪಾರ್ಟೆಂಟು. ಇದಕ್ಕೆ ಒಂದು ಅಬ್ಜೆಕ್ಷನ್ ಏನಂದರೆ, ನೀನು ಅವರು ಆ ಕಾಲದಲ್ಲಿ ಮಾಡ್ತಾ ಇದ್ದಿದ್ದೇನು ಅಂದರೆ, ಟಾಯ್ಲೆಟ್ಸ್ ಶುಡ್ ನಾಟ್ ಬಿ ಇನ್ ದ ಹೌಸ್. ಅದು ವಾಸ್ತುನೇ, ಕ್ರಿಮಿಕೀಟಗಳು ಬರಬಾರ್ದು ಅಂತ. ಅಡುಗೆ ಮಾಡ್ತಿದ್ದು ಒಲೆ ಹಚ್ತಾ ಇದ್ದು, ಅವಳು ಪೂರ್ವಕ್ಕೆ ನೋಡಿಕೊಂಡೇ ಅಡುಗೆ ಮಾಡ್ತಿದ್ವಿ. ಯಾಕೆಂದರೆ ಸೂರ್ಯ ನಮಸ್ಕಾರ ಮಾಡಿ ಅಡುಗೆ ಚೆನ್ನಾಗಾಗಲಿ ಅಂತ ಮಾಡ್ತಿದ್ರು. ಆವಾಗ ವಾಸ್ತು ಅಂದರೆ ಮನೆ ಒಳಗೆ ಮನೆಯೇ ಇರ್ತಿರಲಾಗ. ಸುಮ್ಮನೆ ಒಂದು ಹೆಂಚು ಮನೆ, ಒಂದು ಬೈಲು, ತೊಟ್ಟಿ ಮನೆ, ಆ ಥರದ ಮನೆಗಳು. ಈ ಥರದ್ದು ನೀವು ಚೌಕಟ್ಟು ಮಾಡಿಕೊಂಡು ಕಟ್ಟಿದಾಗ ಮಾತ್ರ ಯು ಶುಡ್ ವಾಚ್. ನೀನು ಈ ಶ್ಲೋಕ, ಈ ಮಂತ್ರ, ಈ ಥರದ್ದೆಲ್ಲ ಕಾನ್ಸಿಕ್ವೆನ್ಸಸ್ ನೋಡಿ, ಸಂದರ್ಭ ನೋಡಿಕೊಂಡು, ಸ್ಥಳದ ನೋಡ್ಕೊಂಡು ಮಾಡ್ಕೋಬೇಕು. ವಾಸ್ತು ಅನ್ನೋದು ಅದು ಇಂಪಾರ್ಟೆಂಟು. ಅರ್ಥ ಆಯ್ತಾ? ಆಮೇಲೆ ಟ್ಯಾಂಕ್ ನೀನು ನೋಡಿಕೊಂಡೇ ಇಡಬೇಕು ಅಂತಂತೀಯ. ಟ್ಯಾಂಕ್ನ ನೀನು ನೋಡೇ ಇಡಬೇಕು. ಯಾಕೆಂದರೆ ಬೆಡ್ರೂಮ್ ಇರೋದು ನೈಋತ್ಯದಲ್ಲಿ. ಓಕೆ, ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಇದೆ. ಗಂಡ ಹೆಂಡತಿ ಅಲ್ಲಿ ಮಲ್ಕೊಂಡ್ರೆ ರಾಹು ಇರೋ ಸ್ಥಳ ಅಂತ. ಗಂಡ ಹೆಂಡತಿನ ಹಾಗೇ ಲಾಕ್ ಮಾಡಿ ಇಡುತ್ತೆ. ಅವ್ನು ಡೈವರ್ಸ್ ಆಗದೆ ಮುಚ್ಕೊಂಡು ಮಲ್ಕೊತಾರೆ ಅಂತ. ಸೊ ಅವರಿರೋ ಜಾಗದಲ್ಲಿ ಏನು ಮಾಡ್ತಾರೆ, ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಕಿಚನ್ ಪಕ್ಕದಲ್ಲಿರ್ತಕ್ಕಂಥ ಯುಟಿಲಿಟಿನೂ, ಈ ಕಡೆ ವಾಯುಮೂಲೆಯಲ್ಲಿರೋ ಕಾಮನ್ ಬಾತ್ರೂಮು, ಎಲ್ಲದಕ್ಕೂ ಹೊರಗಡೆ ಹೋಗೋವಂಥ ನೀರನ್ನ ನಿನ್ನ ಟ್ಯಾಂಕ್ ಫ್ಲೋ ಆಗೋಕ್ಕೆ ನೀರು ಹತ್ರನೇ ಇರಬೇಕು ಬಾತ್ರೂಮ್ಗೆ, ಫೋರ್ಸ್ ಬರೋಕ್ಕೆ. ಯಾಕೆ? ಪ್ರಾಕ್ಟಿಕಲ್ ಪ್ರಾಬ್ಲಮ್ಮು. ಸೊ ಅದು ಬಂದ ತಕ್ಷಣ ಡ್ರೈನೇಜ್ಗೆ ವಾಯುದಲ್ಲೇ ಆಚೆ ಹೋಗ್ಬಿಟ್ಟು ದೇವ ಮೂಲೆಗೆ ಆಚೆ ಹೋಗಬೇಕು. ಅವ್ನು ಮನೆ ಕಟ್ಟೋನು ಇಂಜಿನಿಯರ್ ಹಂಗೆ ನೋಡೋದು, ಹಿಂಗೆ ಸುತ್ಕೊಂಡು ಪೈಪ್ ಹಾಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಟ್ಯಾಂಕ್ ಹೈಟಲ್ಲಿದ್ದರೆ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತ. ಸೊ ಅದು ಸೈಂಟಿಫಿಕ್ ರೀಸನ್. ಅದು ಸೈಂಟಿಫಿಕಲ್ ರೀಸನ್ನು ಹೌದು. ಅಲ್ಲಿದ್ದರೆ ನೀರು ನೆಲದೊಳಗಿಡೋ ನೀರು ಸಂಪ್ ಒಳಗಿದ್ರೆ ಅದು ನಾರ್ತ್ ಈಸ್ಟಲ್ಲಿ ಇರಬೇಕು. ಹೈಟಲ್ಲಿಡೋ ನೀರು ಎತ್ತರವಾಗಿರೋ ಸ್ಥಳ ಬಂದು ಅದು ಸೌತ್ ವೆಸ್ಟಲ್ಲೇ ಇರಬೇಕು. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಪ್ರಕಾರ ಮನೇಲಿ ಬೆಡ್ರೂಮ್ ಮೇಲೆ ನೀರಿನ ಟ್ಯಾಂಕ್ ಇಟ್ಟರೆ ಡಿವೋರ್ಸ್ ಆಗಲ್ಲ? ಬೆಡ್ರೂಮ್ ಮೇಲೆ ನೀರಿಟ್ರಿ ಅಂತಲ್ಲ, ಸದ್ಯ ಅವ್ರು ಬೇರೆ ರೂಮಲ್ಲಿ ಮಲ್ಕೊಂಡು ಚೇಂಜ್ ಮಾಡಿದ್ರೆ, ಮಲ್ಕೊಳ್ಳೋ ದಿಕ್ಕು ಚೇಂಜ್ ಮಾಡಿದ್ರೆ, ರಾತ್ರಿ ಅವ್ರು ರೆಡ್ ಬಶೀಟ್ ಹಾಕೊಂಡು ಮಲ್ಕೊಂಡ್ರೆ ಏನು ಮಾಡ್ತೀಯಾ? ಸೊ ಹೀಗೆ ನೋಡ್ತಾ ಹೋದರೆ ಎವ್ರಿಥಿಂಗ್ ಚೇಂಜಸ್. ಅವರಿಬ್ಬರು ಜಗಳ ಮಾಡಿದ್ದಕ್ಕೆ ಟ್ಯಾಂಕ್ ಹೋಗೋ ಏನೋ ಎಲ್ಲೋ ಹೋದ್ರೆ ಎಲ್ಲೋ ಅಲ್ಲಿ ಮುರಿತು ಅಂತ ಹಂಗೆಲ್ಲ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ಬಟ್ ಆ ಪೊಸಿಷನ್ಸಲ್ಲಿದೆ. ಇವರುಗಳು ಆ ಪೊಸಿಷನ್ ತಕ್ಕಂತೆ ಜೀವನ ಮಾಡೋದು ಇಂಪಾರ್ಟೆಂಟ್. ಇತ್ತೀಚೆಗೆ ನಮ್ಮ ಕ್ಲಿನಿಕ್ಕಿಗೆ ಆರ್ಯವರ್ಧನ್ ಗುರೂಜಿಯವರು ಬಂದಿದ್ರು. ಆರ್ಯವರ್ಧನ್ ಅಂತ ಕೇಳಿರ್ತೀರಾ ನೀವು, ಮೋಸ್ಟ್ಲಿ ನಿಮ್ಗೆ ಸ್ನೇಹಿತರು ಇರ್ಬೋದೇನೋ ಗೊತ್ತಿಲ್ಲ, ನನಗೆ ಸ್ನೇಹಿತ ಅಲ್ಲ. ಅವ್ರು ಹೇಳಿದ್ರು RR ನಗರ ವಾಸ್ತು ಸರಿ ಇಲ್ಲ, ಅಲ್ಲಿ ಹೋದವ್ರಿಗೆ ಒಂದು ಕೇಸ್ ಆಗ್ಬಿಡುತ್ತೆ ಅಂತ. ಪಾಪ ಸಿಂಪಲ್ ವಾಸ್ತು ಹೇಳಿ ಸರ್. ಬೆಂಗಳೂರಲ್ಲಿ ಯಾವ ದಿಕ್ಕಲ್ಲಿ, ಯಾವ ಏರಿಯಾ ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕು? RR ನಗರ ವಾಸ್ತು ಇಲ್ಲ. RR ನಗರ ಏರಿಯಾನೇ ವಾಸ್ತು ಇಲ್ಲ. ಅಲ್ಲಿ ಹೋದವ್ರಿಗೆ ಒಂದಲ್ಲ ಒಂದು ಕೇಸ್ ಹಾಕ್ಸ್ಕೊತಾರೆ. ಊರಲ್ಲಿ ಮುಕ್ಕಲ್ ಸೆಲೆಬ್ರಿಟೀಸ್ ಎಲ್ಲ ಅಲ್ಲೇ ಇದಾರಲ್ಲ, ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಕೇಸು, ಎಲ್ಲರಿಗೂ ಯಾರಷ್ಟು ಹೇಳ್ತೀರಿ ಹೇಳಿ, ಎಲ್ಲರಿಗೂ ಒಂದೊಂದು ಹೇಳ್ತೀನಿ ಬೇಕಾರೆ. ನೀವು ಹೇಳಿ ಹೆಸರು, ಅವ್ರಿಗೆಲ್ಲ ಒಂದೊಂದು ಕೌಂಟ್ರ್ ಕೊಡ್ತೀನಿ ಬೇಕಾರೆ. ಸೊ ಅವರೆಲ್ಲರಿಗೂ ತೊಂದರೆ ಇದೆ. ಪರ್ಸನಲ್. ಏನಕ್ಕೆ RR ನಗರ ವಾಸ್ತು ಪ್ರಾಬ್ಲಮ್ ಇರೋದು ಸರ್? ಅದು ಎಂಟ್ರೆನ್ಸ್ ನೀವು ಈಶಾನ್ಯ ಮೂಲೆಯಲ್ಲಿ ಮೋರಿ ಮೇಲೆ ದಾಟ್ತೀರ, ಯಾವಾಗಲೂ ಒಂದು ಮಾಲಿದೆ, ಯಾವಾಗಲೂ ಬೆಂಕಿ ಬೀಳ್ತಿಲ್ಲ ಇರೋದು ಈಶಾನ್ಯ ಮೂಲೆಯಲ್ಲಿ. ಬೆಂಕಿ ತೊಂದರೆ ಆಗುತ್ತೆ. ಹಾಗಾಗಿ ಅದು ಎಂಟ್ರೆನ್ಸ್ ಸರಿ ಇಲ್ಲ. ಸೊ ಬೆಂಗಳೂರಲ್ಲಿ RR ನಗರ ವಾಸ್ತು ಸರಿ ಇಲ್ವಂತೆ. ನಿಮ್ಮ ಪ್ರಕಾರ ಏನು ಅದು? RR ನಗರ ವಾಸ್ತು ಸರಿ ಇದೆಯಾ? ಹೇಗೆ? ಎನಿ ಪ್ಲೇಸ್ ನೀನು ಎಲ್ಲೇ ಇರೋ ಪ್ರಾಬ್ಲಮ್ ಅಂತಲ್ಲ. ಈಗ RR ನಗರ ವಾಸ್ತು ಸರಿ ಇಲ್ಲ ಅಂದರೆ ಬರೋ ಬೆಂಗಳೂರು ಜನ ಎಲ್ಲ RR ನಗರದಲ್ಲೇ ಬಂದು ಕೂರಿಸ್ಕೊಂಡಿದ್ದಾರೆ. ಎಲ್ಲ ಥರದ ಹೋಟ್ಲು RR ನಗರದಲ್ಲಿದೆ. ಜಗನ್ಮಾತೆ ರಾಜರಾಜೇಶ್ವರಿನೇ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ಆ ಕಾಲಕ್ಕೇನೆ. ಸೊ RR ನಗರ ವಾಸ್ತು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಲ್ಲ ಪ್ರಶ್ನೆ. ಮನುಷ್ಯ ಎಲ್ಲಿರ್ತಾನೋ ಅವನು ಆ ದಿಕ್ಕಲ್ಲಿ, ಆ ಸ್ಥಳದಲ್ಲಿ ಸಂದರ್ಭಿಕವಾಗಿ ಹೇಗಿರಬೇಕೋ ಹಾಗಿದ್ರೆ ಉತ್ತಮ. ನೀನು ಹೆಂಗಾದ್ರೂ ಜೀವನ ಮಾಡ್ಬೋದು. ನೀನು ಒಂದು ಮನೆ ಬಾಡಿಗೆ ಮನೆ ಇರ್ತೀಯ, ನೀನು ಹೆಂಡ್ತಿ ಈ ಕಡೆ ಕೆಲಸಕ್ಕೆ ಹೋಗ್ತಾಳೆ, ನೀನು RR ನಗರ ದೂರ ಅಂದ್ಬಿಡುತ್ತೆ, ನೀನು ಮೈಸೂರು ರೋಡ್ಗಳಿಗೆ ಅವಳಿಗೆ ಹತ್ರ, ಈ ಕಡೆ ನಿನಗೆ ಉತ್ತರಹಳ್ಳಿ ನಿನಗೆ ಹತ್ರ, ಇಬ್ಬರು ಸೇರಿಬಿಟ್ಟು ರಾಜರಾಜೇಶ್ವರಲ್ಲೇ ಬರ್ತಾರೆ, ಆ ಕಿಲೋಮೀಟ್ರ್ ದೂರ ಹೋಗಿ ಮಲ್ಲೇಶ್ವರ ಸಿಗ್ತಾರೆ. ಸೊ ಅವ್ರವ್ರ ತಕ್ಕಂತೆ ಮನೆಗಳು ಯಾರ್ಯಾರು ಮಾಡಿಬಿಟ್ಟಿದ್ದಾರೆ ಆ ಕಾಲದಿಂದ. ಮನೆ ಭೂಮಿನ ನಾವು ವಾಸ್ತು ಚೆನ್ನಾಗಿಲ್ಲ ಅಥವಾ ನೀನು ಏರಿಯಾ ಚೆನ್ನಾಗಿಲ್ಲ ಅನ್ನೋದು ಇವ್ರ ಕಲ್ಪನೆ. ಯಾಕೆ ಗೊತ್ತಾ ಹಂಗೆ ಹೇಳೋದವನು? ನೀನು ನೋಡಿದ್ರೆ ನನ್ನ ಟಿವಿನೇ ನೋಡಬೇಕು, ಬೇರೆಯವ್ರು ನೋಡಬಾರ್ದು ಅಂತ ಅವ್ನು ಹೊಸ ಕಾನ್ಸೆಪ್ಟ್ ಮಾಡಿದ್ದಾನೆ ಅಷ್ಟೇ. ಈಗ ಯಾರನ್ನಾದ್ರೂ ಒಂದು ಅಟ್ರಾಕ್ಷನ್ ಮಾಡ್ಬೇಕಾದ್ರೆ ಒಂದು ಕಡೆ ಮಾತಾಡ್ಬೇಕಲ್ಲಪ್ಪ. ಸೊ ಪಾಪ ನಿನ್ನ ಫ್ರೆಂಡ್ ಹಂಗೆ ಮಾತಾಡಿರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ, ನೀವು ಜನರನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಆ ಥರದ್ದು ಯಾವ ಮಾತುಗಳು ಹೇಳೇ ಇಲ್ಲ. ನಾನು ಮಾತಾಡ್ತಿದ್ದಾಗ ಅವ್ರು ಅದನ್ನೇ ಅಟ್ರಾಕ್ಷನ್ ಅಂದ್ಕೊಂಡ್ಬಿಡ್ತಾರೆ ಅಷ್ಟೇ. ಯಾಕೆ ನಾನಿರೋ ಪರಿಸ್ಥಿತಿನೇ ಹೇಗೆ. ನಾನು ಆ ಥರದ್ದು ಮಾಡೋಕ್ಕೆ ಹೋಗೋಲ್ಲ. ನನ್ನ ಅಟ್ರ್ಯಾಕ್ಟ್ ಮಾಡಿ ನನ್ನೇ ನೋಡಿ ಅನ್ನೋ ಪದ್ಧತಿ ನನಗಿಲ್ಲ, ಬೇಕಾಗೂ ಇಲ್ಲ ಅಂತೀನಿ. ನನ್ನ ಪಡ್ನ ಕೂರಿಸ್ಕೊಂಡಿರ್ತೀನಿ, ಅವರೇ ಎಲ್ಲರೂ ಬಂದುಬಿಟ್ಟಿರ್ತಾರೆ ನೋಡೋಕ್ಕೆ. ಇನ್ನೇನು ನೋಡ್ತಾ ಇದ್ದೀರಲ್ಲ, ನಾನು ಫಸ್ಟ್ ಆಫ್ ಆಲ್ ಜನದಿಂದ 1 ಕಿಲೋಮೀಟ್ರ್ ದೂರನೇ ಆ್ಯಕ್ಚುಲಿ. ಏಕೆಂದರೆ ಸುಮ್ಮನೆ ಯಾಕೆ ಬೇಕು ಅಂತ. ಬಟ್ ಎಲ್ಲರೂ ಅವ್ರವ್ರ ಪಾಡ್ಗೆ ಅವ್ರವ್ರನ್ನ ಬಿಟ್ಬಿಟ್ರೆ ಉತ್ತಮ. ನೋಡು, ಇನ್ನೊಂದು ಕೆಲವ್ರು ಬರ್ತಾರೆ, ಬನ್ನಿ ಗುರುಗಳು ಬಂದಿರಿ ನಮಸ್ಕಾರ ಮಾಡಿ ಅಂತ.
ಅವನಿಗೆ ಬರಬೇಕು ಪದ್ಧತಿ ನಮಸ್ಕಾರ ಮಾಡೋಕ್ಕೆ. ಬಲವಂತ ಮಗುಗೆ ನಮಸ್ಕಾರ ಮಾಡಿಸೋದು ಅವ್ರಿಗೆ ಇಷ್ಟ ಇಲ್ದ್ರೆ ಯಾಕೆ ಮಾಡ್ತೀರಾ? ಬಾ ಮುಚ್ಕೊಂಡು ಅವ್ರ ಪಡೆಗೆ ಅವ್ರು ಬಿಟ್ಟುಬಿಡಿ. ನಿಮಗೆ ಬಂತ ಸಂತೋಷ ಮಾಡಿ, ಇಲ್ವಾ ಬಿಟ್ಟುಬಿಡಿ ಅಂತ ಹೇಳಬೇಕೇ ಹೊರತು ಅಯ್ಯೋ ಅವ್ನು ಬಂದ ಇವನು ಬಂದ ಅಂದ್ಕೊಂಡು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ತಿಳ್ಕೊ. ಯಾವ ಕಾಲಕ್ಕೂ ಕೀರ್ತಿ, ಇವ್ರು ಟಿ ವಿಲಿ ಕುಕ್ಕರ್ಸ್ಕೊಂಡವರೆಲ್ಲ ಗುರೂಜಿಗಳಲ್ಲ, ಅರ್ಥ ಆಯ್ತಾ? ನಾನು ಸನ್ಯಾಸಿಯಾಗಿರ್ತಕ್ಕಂಥ ದೀಕ್ಷೆಯಲ್ಲಿ 33 ದೀಕ್ಷೆ ತೊಗೊಂಡವನು ಇಡೀ ಭೂಲೋಕದಲ್ಲಿ ಒಬ್ಬನು ಒಂದು ದೀಕ್ಷೆನ ತೊಗೊಳಕ್ಕೆ ಸಾಧ್ಯ. 2ನೇ ದೀಕ್ಷೆ ಇನ್ನೊಂದು ತೊಗೋಬೋದು. 33 ಗುರುಗಳ ಹತ್ರನೂ 33 ವಿಧವಾದ ದೀಕ್ಷೆ ತೊಗೊಂಡವನು ಏಕೈಕ ಬದುಕಿರೋ ನಾನು ಒಬ್ಬನೇ. ಒಂದು. 2ನೇದು, ನನ್ನ ಹೆಸರು ನರೇಂದ್ರ ಬಾಬು ಶರ್ಮಾ ಆದರೂ ಜನಕ್ಕೆ ಗೊತ್ತಿರಲಿಲ್ಲ. ನಾನು ಚಿಕ್ಕ ವಯಸ್ಸಿಂದ ಬಾಲ್ಯದಿಂದ ಕೂತ್ಕೊಂಡಾಗ ಹೇಗಿದೆ ಊಟ ಚೆನ್ನಾಗಿ ಆಯ್ತನೋ ನಮ್ಮಮ್ಮಗೆ ಹೇಳೋರು, ನಮ್ಮ ಅಜ್ಜಿ ಕೇಳೋರು, ಅದ್ಭುತ ಅಮೋಘ ಬ್ರಹ್ಮಾಂಡವಾಗಿದೆ ಅಂತಲೇ ಮಾತಾಡ್ತಿದ್ದೆ. ಸೊ ಕಾರ್ಯಕ್ರಮ ಒಂದು ಮಾಡು ಅಂದಾಗ ಬ್ರಹ್ಮಾಂಡ ಅಂತಲೇ ನಾನು ಕಾರ್ಯಕ್ರಮ ಇಡಿ ಅಂತ ಹೇಳ್ತೀನಿ ಹೊರತು ಆವತ್ತಿಂದ ಜನಕ್ಕೆ ಇವರು ಬ್ರಹ್ಮಾಂಡ ಗುರೂಜಿ. ನೋಡು, ಬೇರೆಯವರೆಲ್ಲ ಅವ್ರವ್ರ ಮಠಕ್ಕೆ ಮಾತ್ರ ಗುರುಗಳು, ನಾನು ಇಡೀ ಬ್ರಹ್ಮಾಂಡಕ್ಕೆ ಗುರು. ಅದರಿಂದ ಸೊ ಪ್ರತಿಯೊಬ್ಬರೂ ಹೀಗಿರಬೇಕು ಹಾಗಿರಬೇಕು ನಾವು ರೂಲ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಟ್ರಾಕ್ಷನ್ ಅನ್ನೋದು ಅದಕ್ಕೆಲ್ಲ ಇಂಪಾರ್ಟೆಂಟ್. ಏನು ಅಂದರೆ ಒಬ್ಬ ಮನುಷ್ಯನಿಗೆ ಸಾಧಾರಣದವನು ಒಂದು ನಂಬಿಕೊಂಡು ಬಂದಿರ್ತಾನೆ, ಅವನಿಗೆ ಇವತ್ತು ಗೈಡ್. ಅವನು ಯಾವ ಉದ್ದೇಶದಿಂದ ಬರ್ತಾನೋ, ನಿಜವಾದ ಕಷ್ಟದಿಂದ ಬರ್ತಾನೆ. ನೀನು ನಂಬಿದ್ದಾನೆ, ಅವ್ರ ತಂದೆ ತಾಯಿ ನಂಬಿರಲ್ಲ, ಅವನು ಅವ್ರ ಅಪ್ಪ ಅಮ್ಮ ಮಾತು ಸೇರೇ ಕೇಳಿರಲ್ಲ, ಯಾರ್ದೋ ಫ್ರೆಂಡ್ಸ್ ಮಾತು ಕೇಳಿಲ್ಲ, ಎಲ್ಲೋ ಬಂದು ಇವ್ರು ಚೆನ್ನಾಗಿ ಹೇಳ್ತಾರೆ ಅಂತ ಸುಮ್ಮನೆ ಹಂಗಾದ್ರೂ ಆ ಒಂದು ನಂಬಿಕೆ ಮೇಲೆ ಬಂತಾನಲ್ಲ, ಅವನಿಗೆ ನೀನು ಗೈಡ್ ಮಾಡಬೇಕು. ಒಂದ್ಸಲ ಮುತ್ತಪ್ಪರಾಯ ಹತ್ರ ಬಂದಾಗ ಅಕ್ಕಪಕ್ಕದ ಮನೆಯವರೆಲ್ಲ ಸ್ಟಾಪ್ ಮಾಡಿಬಿಟ್ರು. ಅಯ್ಯೋ ಇವ್ರ ಹತ್ರ ಬರೋದೇ ಬೇಡ, ಯಾಕೆ ಬೇಕು ಅಂತ. ಅಂಡರ್ವರ್ಲ್ಡ್ ಡಾನೆಲ್ಲ ಬರ್ತಾರೆ ನಿಮ್ಮ ಅದನ್ನ ರೇ. ಅವನಿಗೂ ನನ್ನ ಮೇಲೆ ನಂಬಿಕೆ ಇದ್ದಾಗ ಪರಿಹಾರ ಕೊಡಬೇಕು. ಏಕಲವ್ಯ ಬಂದಾಗೂ ಅದನ್ನೇ ಹೇಳಬೇಕು. ಈ ಕಡೆ ಇರ್ತಕ್ಕಂಥ ವಾಲ್ಮೀಕಿ ಋಷಿಗೂ ಅವ್ರಿಗೆ ಹೇಳಬೇಕು, ಈ ಕಡೆ ದುರ್ಯೋಧನ ಬಂದರೂ ಹೇಳಬೇಕು, ಅರ್ಜುನ ಬಂದರೂ ಹೇಳಬೇಕು. ಬಂದಿರೋದು ಕೃಷ್ಣನ ಹತ್ರ. ಧರ್ಮೋ ರಕ್ಷತಿ ರಕ್ಷಿತ, ನಿನಗೆ ಅವನು ಸಾಲ್ವೇಷನ್ ಕೊಡಬೇಕಷ್ಟೇ ಹೊರತು ಇವ್ನು ನಿನ್ನ ಹತ್ರ ಬರ್ತಾನೆ ನೀ ಬರಬೇಡ ಅಂದರೆ ಈ ಜನಗಳಿಗೆ ಪೆದ್ದ ನನ್ನ ಮಕ್ಕಳು. ಅದಕ್ಕೆ ನಾವುಗಳ ಅಷ್ಟಾಗಿ ಏನು ಮಾಡಬೇಕು, ಎಲ್ಲವೂ ಅವ್ರವ್ರ ಪಾಡಿಗೆ ಅವ್ರವ್ರು ಬಿಟ್ಬಿಟ್ರೆ ಇಷ್ಟ ಇದ್ದವ್ರು ಬರಲಿ, ಕಷ್ಟ ಇದ್ದವ್ರು ಬರಬೇಡಿ, ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಆರಾಮಾಗಿರೋದು. ಸೊ ಈಗ ನಿಮ್ಮ ಪ್ರಕಾರ ಟಿ ವಿಲಿ ಬರ್ತಾ ಇರೋ ಕೆಲವು ಜ್ಯೋತಿಷಿಗಳನ್ನು ನೀವು ನಂಬ್ತೀರಾ ಇಲ್ವಾ? ಯಾರು ಟಿ ವಿಲಿ ಬರ್ತಾರೆ ಕೆಲವರು ಜ್ಯೋತಿಷಿಗಳು? ಕೆಲವರು ನೋಡಪ್ಪ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಶುರು ಮಾಡಿದ್ದಾರೆ. ಕೆಲವರು ನಿಜ ಇರೋದು. ನೀನು ಆವಾಗ ಏನೋ ಅಂತ ಹೇಳ್ತೀನಿ ಕೇಳೋ. ಮೊದಲೆಲ್ಲ ಪಿತೃಕಾರ್ಯ ಮಾಡೋರು ಸೈಕಲಲ್ಲಿ 10 ರೂಪಾಯಿಗೋಸ್ಕರ, ಜೀವನ ಬೇಕಲ್ಲ, 10 ರೂಪಾಯಿಗೋಸ್ಕರ ಒಂದು ಕರ್ಮ ಕಾರ್ಯಕ್ಕೆ ಹೋಗೋಣ ತಿಥಿ ಮಾಡಿಸೋಕ್ಕೆ ಅಂತ ಬರೋರು ಅಂಥವ್ರು ಇದ್ದರು. ಈಗಲೂ ಭಾಳಷ್ಟು ಜನ ಹೊರಗಡೆ ಶಾಸ್ತ್ರ ಸಂಪ್ರದಾಯ ಕಲ್ತಿರೋ. ನೋಡೋ, ನಾನು ಬರೀ ಒಂದು ಸಸಿ ಇವತ್ತಿಗೂ ಹೇಳ್ತೀನಿ ಕೇಳೋಣ, ಒಂದು ಬರೀ ಸಸಿ ನನಗಿಂತ ದೊಡ್ಡ ವೃಕ್ಷ, ದೊಡ್ಡ ದೊಡ್ಡ ಮರಗಳೇ ಇದೆ. ಅದನ್ನು ಇವ್ರ ತಲೆಗೆ ಹಾಕ್ಕೊಳ್ಳದೆ, ಯು ಶುಡ್ ಬಿ ಆಲ್ವೇಸ್ ಅ ಸ್ಟೂಡೆಂಟ್, ನಾಟ್ ಅ ಟೀಚರ್. ನೀನು ಇದ್ದಾಗ ಇನ್ನೊಬ್ಬನು ಹೇಳಿದಾಗ ನಮಗೆ ತಲೆಗೆ ಹೋಗುತ್ತೆ, ಇನ್ನೊಂದನ್ನು ಗ್ರಾಸ್ಪಿಂಗ್ ತೊಗೋಬೋದು. ನಾನೇ ಎಲ್ಲ ಅಂದರೆ ಅವ್ನು ಹೇಳೋನು ಕೂಡ ಅದೇನೋ ನಾನು ಕಲಿಯೋವಂಥದ್ದು ಅದು ಹೊಟ್ಟಾಯ್ತಾ, ಅಯ್ಯೋ ಅವನ ಹತ್ರ ಒಳ್ಳೆ ಐಡಿಯಾ ಬಂತಿಲ್ಲ, ಮಿಸ್ ಮಾಡ್ಕೊಂಬಿಟ್ಟ, ನೀನು ದುರಾಂಕಾರ ಪಟ್ಟೆ, ಅದಕ್ಕೆ ಅವ್ನು ಹೇಳಿಲ್ಲ, ಬಿಟ್ಬಿಡ್ಬೇಕು. ಸೊ ಅದಕ್ಕೆ ನಾವೇನು ಮಾಡೋದು, ಎಲ್ಲ ಜ್ಯೋತಿಷಿಗಳನ್ನ ನಾನು ಅದಕ್ಕೆ ಹೇಳಿದ್ನಲ್ಲ, ಗುರುಗಳು ಅಂತಲ್ಲ. ಯಾವತ್ತು ತಿಳ್ಕೊ, ಒಂದು ಸನ್ಯಾಸಿ ಬ್ರಹ್ಮಚಾರಿನ ಅಂತ ಗುರೂಜಿ ಅಂತ ಕರಿಬೇಕು. ಮದುವೆ ಆಗಿರೋರು ವೀರೇಂದ್ರಗಳನ್ನು ಸ್ವಾಮಿಗಳೇ ಅಂತ ಕರಿಬೇಕು. ಇನ್ನೊಬ್ಬರು ಸಂಸಾರಿ ನಿಜವಾಗಿ ಮದುವೆ ಆಗಿರತಕ್ಕಂಥವ್ರಲ್ಲ ಏನು ಸ್ವಾಮಿ ಅಂತ ಅನ್ಬೇಕೆ ಹೊರತು ಇರೋ ಬರೋರೆಲ್ಲ ಏನು ಮಾಡ್ಬಿಟ್ಟಿದ್ರೆ ಮಾಧ್ಯಮದವರೇ ಸೇರಿಕೊಂಡು ಗುರುಜಿ ಗುರುಜಿ ಅಂತಾರೆ. ಯಾವ ಪುಟ್ಕೋಸಿ ಗುರುಜಿಗೆ ವ್ಯತ್ಯಾಸ ಗೊತ್ತೇ? ರಾಘವೇಂದ್ರ ಸ್ವಾಮಿಗಳು ಗುರುಗಳು, ಶಿರ್ಡಿ ಸಾಯಿಬಾಬಾ ಗುರುಗಳು, ಆದಿಶಂಕರಾಚಾರ್ಯ ಜಗದ್ಗುರುಗಳು. ಕೆಲವರು ಜಗದ್ಗುರುಗಳು ಅಂತ ಆ ನಾಮಿನೇಷನ್ನು ಮಾಡಿರೋದು ಸಾಕ್ಷಾತ್ ಸರಸ್ವತಿ. ಅವ್ರ ಜಗತ್ತಿಗೆ ಅವ್ರು ಗುರು ಆಗಿರ್ಬೋದೇ ಹೊರತು ಬೇರೆ ಜಗತ್ತಿಗೆ ಗುರುಗೆ ಸಾಧ್ಯ. ಈಗ ನಿಮ್ಮನ್ನು ನಾವು ಗುರೂಜಿ ಅಂತ ಕರಿಬೇಕಾ, ಗುರುಗಳೇ ಅಂತ ಕರಿಬೇಕಾ, ಸಾರ್ ಅಂತ ಕರಿಬೇಕಾ? ಸಾರ್ ಅಂತ ಕರೆದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ನಿಂತರ್ದವ್ನು ಸಾರ್ ಅನ್ಬೇಕು. ಅದಕ್ಕೊಂದು ಸಂಸ್ಕಾರ ಬಿಡ್ವೆ. ನಾನು ಚಡ್ಡಿ ಬಿಡ್ಡಿ ಹಾಕ್ಕೊಂಡು ಏನಾದರೂ ಬಳ್ಮುಳ ಚಡ್ಡಿ ಏನು ಸಾರ್ ಹೇಗಿದ್ದೀರಾ ಅಂದ್ಬಾರು. ನಾನು ಒಂದೊಂದ್ಸರಿ ಸಾರ್ ಅಂದರೆ ಮಾತಾಡ್ಸೋದೇ ಇಲ್ಲ, ರಿಯಾಕ್ಷನೇ ಕೊಡೋಕ್ಕಲ್ಲ. ಈಗ ಫಾರ್ ಎಕ್ಸಾಂಪಲ್ ವಿದ್ಯೆ ಇಲ್ದಿದ್ದವ್ನಿಗೆ ಹೆಂಗಾರ ಹಾಳಾಗಿಲ್ಲ, ಅವ್ನು ಅಟ್ಲೀಸ್ಟ್ ಆ ವೇಷಭೂಷಲ್ಲಿ ಗೊತ್ತಿದ್ದವ್ನಿಗೆ ಕರಿಬೇಕು ಬೇಡವಾ? ಅದಕ್ಕೆ ಏನು ಗುರುಗಳೇ ಅಂದಾಗ ಸಂತೋಷ ಅಂತ ರಿಯಾಕ್ಟ್ ಮಾಡ್ತೀನಿ. ಇಲ್ವಾ ನನ್ನ ಪಾಡ್ನ ಯಾಕೆ ಅವ್ನು ಮಾತಾಡ್ತಾ ಇಲ್ಲ ಅಂತ ಅವನಿಗೆ ಗೊತ್ತಾಗಬೇಕು. ಓಕೆ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಅಂತಾಳು. ಸೊ ಹೆಂಗೆ ಚಿತ್ರಮಂದಿರದಿಂದ ದೈವ ಮಂದಿರಕ್ಕೆ ನಿಮ್ಮ ಪಯಣ ಚೇಂಜು? ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತೀರಂತ. ನೀನು ದುಡ್ಡು ಕೊಡದೇ ಇಲ್ಲ ಅಂತ ಇಟ್ಕೋ, ಅವ್ರ ಜಾತಿಗೆ ಹೇಳಿದೆ ಅಂತ ಇಟ್ಕೋ, ಕಾಲ ಮೇಲೆ ಕಾಲು ಹಾಕೊಂಡು ಸಿಗರೇಟ್ ಸೇರ್ಕೊಂಡು ಅಯ್ಯಪ್ಪ ಏನೋ ಹೇಳ್ದನ್ನ ಕಡ ಈ ಪರಿಹಾರ ಮಾಡ್ಕೊ ಅಂತಾನೆ. ಈ ಎಲೆ ಇದೆ ನೋಡಿ, ಈ ಎಲೆ ಬಂದು ಋಷಿಕೇಶಿಂದ ತಂದಿರೋದು ಅಂತಾನೆ. ಅದು ಒಣಗೋಗಿರುತ್ತೆ ಆಲ್ರೆಡಿ. ಇವ್ರು ಟಿ ವಿಲಿ ನೋಡಿ ಆ ಒಣಗೋಗಿದ್ದೆಲ್ಲೇ ಯಾವುದು ಅನ್ನೋ ಅಷ್ಟರಲ್ಲೇ ಆ ಟೈಮ್ ಔಟ್ ಆಗಿರುತ್ತೆ. ಸುಳ್ಳು ಹೇಳಕ್ಕೆ ಬರುತ್ತಾ? ಹೇಳ್ಬೋದೇನೆ ಯಾವಾಗಾದ್ರೂ ಹೇಳೋ. ಸೊ ಕನ್ನಡ ಚಿತ್ರ ನಿರ್ದೇಶಕರೇ ಇದೇ ಕಾಸ್ಟ್ಯೂಮಲ್ಲಿ ಗುರುಗಳನ್ನು ಯಾವ್ದಾದ್ರು ಪಾತ್ರಕ್ಕೆ ಕೊಡೋಂಗಿದ್ರೆ ಅವೈಲಬಲ್ ಇದ್ದಾರೆ. ಡೇಟ್ಸ್ ನಾನು ಮ್ಯಾನೇಜ್ ಮಾಡಲಾ? ಧಾರಾಳ ಮಾಡೋ, ದುಡ್ಡು ಕೊಟ್ಟು ಮಾಡು ಅಂತೇಳ. ವೈದ್ಯನೇ ಟಿ ವಿಲಿ ಇನ್ನೂ ಹೇಳಿದರೆ ಇನ್ನೂ ಪ್ರಸಿದ್ಧವಾಗ್ತಿದ್ರಿ ಅಂತ. ಕ್ಯಾಕ್ರು ಸುಗದೆ ಅಷ್ಟು ಜನ ಇದ್ದಾರೆ, ಸಾಕು ನನಗೆ ಬಿದ್ದಾಡ್ ಮಾಡಬೇಕಾಗಿಲ್ಲ ನನಗೆ, ಕರೆಕ್ಟ್ ಆ್ಯಕ್ಷನ್ ಅಂತಿದ್ರು. ಆವಾಗ ಏನು ಮಾಡಿದ್ರು, ಆ ಟೈಮಲ್ಲಿ ನಾನು ಅರ್ಜೆಂಟು ಮುಂದಕ್ಕೆ ಹೋಗ್ಬೇಕು. ಮಗು ಅಲ್ವಾ, ಅವಾಗ ಚಿಕ್ಕ ಹುಡುಗ ಅಲ್ವಾ, ಹುಚ್ಚ ಒಯ್ದುಬಿಟ್ಟಿದ್ದೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ,
ಮುತ್ತು ನೀರ ಹನಿಯ ತಾಮ್ತನ ನೋಡಿ ಇವತ್ತಿಗೂ ಹುಚ್ಚರೆ ಕಿವಿಗೆ ಹಾಕೊಂಡಿರ್ತಾನೆ ಇವ್ನು ಅವ್ನು ಮಾತು ಕೇಳಲ್ಲ ಇವ್ನು ಹಾಕ್ಕೊಂಡು ರೋಡಲ್ಲಿ ಹೋಗ್ತಾ ಇರ್ತಾನೆ ಅವ್ನು ಆರ್ನ್ ಬೊಂಬಳ ಹೊಡ್ಕೊಂಡ್ರು ಕೇಳಲ್ಲ ಹುಚ್ಚು ಮುಂಡೆ ಮಕ್ಕಳು ಇವರೆಲ್ಲ. ಅವಳೇನು ಬಂದು ನಾನು ರೇಪ್ ಮಾಡ್ದ ಅಂತ ಏನು ಅವಳೇನು ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ ಅವಳು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.